ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವೈವಾಹಿಕ ವಿಚಾರದಲ್ಲಿ ಗ್ರಹಗಳ ಪಾತ್ರ ಏನು, ಹಾಗೆ ದ್ವಾದಶ ಭಾವಗಳ ಪಾತ್ರ ಏನು ಅಂತ ನೋಡಿದ್ವಿ. ಚಂದ್ರ ವಿವಾಹಕ್ಕೆ ಸಂಬಂಧಪಟ್ಟ ಭಾವನೆಗಳು ಮತ್ತು ಮನಸ್ಸನ್ನು ಸೂಚನೆ ಮಾಡ್ತಾನೆ. ಕುಜ ಕೋಪ ಮತ್ತು ಸಂಘರ್ಷಣೆ, ಬುಧ ಸಂವಹನ ಅಥವಾ ಕಮ್ಯುನಿಕೇಷನ್ ಅಂತೇವೆ, ಗುರು ಧರ್ಮ ಮತ್ತು ಪರಿಪಕ್ವತೆಯನ್ನು ಸೂಚನೆ ಮಾಡ್ತಾನೆ, ಶುಕ್ರ ಪ್ರೀತಿ ಆಕರ್ಷಣೆ ಸುಖವನ್ನು ಸೂಚನೆ ಮಾಡ್ತಾನೆ, ಶನಿ ಹೊಣೆಗಾರಿಕೆ ಮತ್ತು ಸಹನೆ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪೇಷನ್ಸ್ ಅನ್ನು ಸೂಚನೆ ಮಾಡ್ತಾನೆ, ರಾಹು ಭೋಗದ ಪರೀಕ್ಷೆ, ಕೇತು ವೈರಾಗ್ಯದ ಪರೀಕ್ಷೆಯನ್ನು ಸೂಚನೆ ಮಾಡ್ತಾರೆ. ವಿವಾಹಕ್ಕೆ ಸಂಬಂಧಪಟ್ಟ ಸ್ಥಾನಗಳಿಗಾಗಲಿ ಗ್ರಹಗಳಿಗಾಗಲಿ ಕಾರಕತ್ವಗಳಿಗಾಗಲಿ ಈ ಗ್ರಹಗಳ ಸಂಬಂಧ ಬಂದಾಗ ವೈವಾಹಿಕ ವಿಚಾರದಲ್ಲಿ ನಾವು ಆ ರೀತಿಯಾಗಿ ಚಿಂತನೆಯನ್ನು ಮಾಡಬಹುದು. ಇಲ್ಲಿ ದ್ವಾದಶ ಭಾವಗಳ ಪಾತ್ರತೆ ಒಂದು ಅಂತಂದರೆ ನಾನು ವ್ಯಕ್ತಿತ್ವ, ಎರಡನೇದು ಕುಟುಂಬ ಅಥವಾ ನನ್ನ ಮಾತು, ಮೂರನೇದು ನನ್ನ ಕಮ್ಯುನಿಕೇಷನ್, ನಾಲ್ಕನೇದು ಮನೆಯಲ್ಲಿ ಶಾಂತಿ, ಐದನೇದು ಪ್ರೀತಿ ಅಥವಾ ಸಂತಾನ, ಆರನೇದು ಜಗಳ, ಏಳನೇದು ವಿವಾಹ, ಎಂಟನೇದು ಬದಲಾವಣೆ, 9 ಧರ್ಮ, 10ನೇ ಮನೆ ರೆಸ್ಪಾನ್ಸಿಬಿಲಿಟಿ, 11 ನಿರೀಕ್ಷೆ, 12ನೇ ಮನೆ ತ್ಯಾಗ ಅಥವಾ ದೂರ, ಸುಖವನ್ನು ಕೂಡ ಸೂಚನೆ ಮಾಡ್ತದೆ. ಇದು ಕಳೆದ ಬಾರಿ ನಾವು ನೋಡಿದಂಥ ವಿಚಾರ. ಅದರ ನಂತರ ನವಾಂಶಯ ಪಾತ್ರೆ, ದಶ ಗೋಚಾರ ಇವುಗಳನ್ನೆಲ್ಲ ಕೂಡ ನೋಡ್ತೀವಿ. ಇವಾಗ ಮತ್ತೊಂದು ಹಂತಕ್ಕೆ ಹೋಗೋಣ. ಗ್ರಹಗಳ ಪಾತ್ರೆ ವಿಚಾರದಲ್ಲಿ ಸೂರ್ಯನನ್ನು ಬಿಟ್ಟು ಎಲ್ಲವನ್ನೂ ನಾವು ಚಿಂತನೆ ಮಾಡ್ತೀವಿ. ವಿವಾಹ ವಿಚಾರದಲ್ಲಿ ಸೂರ್ಯನದು ದೊಡ್ಡ ಪಾತ್ರೆ, ಡೈರೆಕ್ಟಾಗಿ ಆಗದೇ ಇದ್ದರೂ ಇಂಡೈರೆಕ್ಟಾಗಿ ದೊಡ್ಡ ಪಾತ್ರೆ ಇದೆ. ಇದರ ಬಗ್ಗೆ ಇವತ್ತು ನಾವು ಚರ್ಚಿಸೋಣ. ಸೂರ್ಯ ಏನು ಮಾಡ್ತಾನೆ? ಸೂರ್ಯ ಪ್ರತ್ಯೇಕವಾಗಿ ಡೈರೆಕ್ಟಾಗಿ ವಿವಾಹಕ್ಕೆ ಸಹಕಾರ ಮಾಡುವುದಿಲ್ಲ, ಆದರೂ ಕೆಲವಿನ ವಿಚಾರ ಸೂಚನೆ ಮಾಡ್ತಾನೆ. ಸೂರ್ಯ ಅಹಂಕಾರ ಅಥವಾ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ. ಇವತ್ತಿನ ಯಾಕಿದು ಸ್ಪೆಷಲ್ಲಾಗಿ ಸೂರ್ಯನನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೆಚ್ಚಿನ ವಿವಾಹದ ವಿಚ್ಛೇದನಗಳಾಗ್ತಾ ಇರೋದು ಈ ಈಗೋಯಿಂದ, ಟೂ ಮಚ್ ಆಫ್ ಇಂಡಿಪೆಂಡೆನ್ಸಿಂದ, ನಾನೇ ಹೆಚ್ಚು ಅಂತಂಬೋ ಒಂದು ಈಗೋಯಿಂದಾನೇ ಜಾಸ್ತಿ ಆಗ್ತದೆ. ಎಲ್ಲಾದರೂ ಈಗೋ ಹರ್ಟ್ ಆದರೆ, ಸೆಲ್ಫ್ ರೆಸ್ಪೆಕ್ಟಿಗೆ ಭಂಗ ಆದರೆ, ಆವಾಗ ಮನುಷ್ಯ ಆಟೋಮೆಟಿಕ್ಕಾಗಿ ದೂರ ಸರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಇದನ್ನು ಸಪ್ರೇಟಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದೆ. ಸೂರ್ಯ ಅಹಂಕಾರವನ್ನು ಸೂಚನೆ ಮಾಡ್ತಾರೆ. ಅಹಂಕಾರ ಅಂತಂದರೆ ಕನ್ನಡದ ಅಹಂಕಾರ, ಸಂಸ್ಕೃತದಲ್ಲಿ ಅಹಂಕಾರ ಅಂತಂದರೆ ಅವೇರ್ನೆಸ್ ಆಫ್ ಸೆಲ್ಫ್ ಅಂತ ಬರುತ್ತೆ. ಸಂಸ್ಕೃತದಲ್ಲಿ ದುರಹಂಕಾರ ಅಂತೇವೆ. ಆ ದುರಹಂಕಾರವನ್ನೇ ನಾವಿಲ್ಲಿ ಅಹಂಕಾರ ಅಂದರೆ ಅಹಂಕಾರದ ಒಂದು ಪ್ರಮಾಣ ಮೀರುವುದು. ಈಗ ನನಗೆ ಕಾರ್ ಬೇಕು, ಒಳ್ಳೆಯದೇ, ಅದೇನು ದೊಡ್ಡ ಕೆಟ್ಟದ್ದಲ್ಲ. ನನಗೆ ಮಾತ್ರ ಕಾರ್ ಬೇಕು ಅಂತಂದರೆ ಏನಾಗುತ್ತೆ? ಅದು ಕೆಟ್ಟದ್ದು. ಹಾಗೆ ಅದು ಅಹಂಕಾರಕ್ಕೆ ಹಾದಿಯಾಗುತ್ತೆ. ಆಮೇಲೆ ಆತ್ಮಗೌರವವನ್ನು ಸೂಚನೆ ಮಾಡೋದು ಕೂಡ ಸೂರ್ಯನೇ. ಸೂರ್ಯ ಬಲವಾಗಿದ್ದರೆ ಏನಾಗುತ್ತೆ? ಬಲವಾಗಿದ್ದು ಶುಭ ಗ್ರಹಗಳ ಸಂಬಂಧ ಬಂದರೆ ಸ್ವಾಭಿಮಾನ ಜಾಸ್ತಿ ಆಗುತ್ತೆ, ಡಿಗ್ನಿಟಿ, ಸೆಲ್ಫ್ ಕಂಟ್ರೋಲ್ ಇರುತ್ತೆ. ಅವನು ಯಾರೇನಂದ್ರೂ ಕೂಡ ಅವನ ರೆಸ್ಪೆಕ್ಟ್ ಎಲ್ಲಿಯೂ ಹಾಳಾಗೋದಿಲ್ಲ, ಅವನಿಗೆ ಗೊತ್ತಿರುತ್ತೆ. ಸೂರ್ಯ ಅತಿ ಬಲವಾಗಿದ್ದರೆ ಈಗೋ ಕ್ಲಾಶ್ ಬರುತ್ತೆ, ಡಾಮಿನೇಷನ್ ಆಗುತ್ತೆ, ನನ್ನ ಮಾತೇ ನಡಿಬೇಕು ಅಂತಂಬೋ ಒಂದು ಆಲೋಚನೆ ಬಂದ್ಬಿಡ್ತದೆ. ಯಾವಾಗ ಸೂರ್ಯ ಅತಿ ಬಲವಾಗಿದ್ದರೆ, ಅಂದರೆ ಉಚ್ಚ ಸ್ಥಾನದಲ್ಲಿರೋದಾಗಲಿ, ದಶಮ ಸ್ಥಾನದಲ್ಲಿರೋದಾಗಲಿ ಆದಾಗ, ಸ್ವಕ್ಷೇತ್ರದಲ್ಲಿರೋದಾಗಲಿ ಆದಾಗ. ಸೂರ್ಯ ಒಂದು ವೇಳೆ ದುರ್ಬಲನಾಗಿದ್ದ ಅಂತ ಅಂದ್ಕೊಳ್ಳಿ, ನೀಚದಲ್ಲಾಗಲಿ ಶತ್ರುಕ್ಷೇತ್ರದಲ್ಲಾಗಲಿ ಇದ್ದಾಗ ಸೆಲ್ಫ್ ವರ್ತಿನೆಸ್ ಕಡಿಮೆ ಇರುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಇನ್ಸಲ್ಟ್ ಟಾಲರೆನ್ಸ್ ಅವಮಾನ ಸಹಿಸುವಂಥ ಪ್ರವೃತ್ತಿ ಬಂದ್ಬಿಡ್ತದೆ. ಇದು ಒಳಗಿನ ಕೋಪ ಅಂತೇವೆ. ಅವನು ಒಳಗೆ ಎಲ್ಲ ಇಟ್ಕೊಂಡಿರ್ತಾನೆ, ಈಗೋ ಮೇಲಕ್ಕೆ ವ್ಯಕ್ತಪಡಿಸೋದಿಲ್ಲ, ಎಂದೋ ಒಂದಿನ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾನೆ. ಇದು ಸೂರ್ಯನ ಆ ಪಾತ್ರ. ಇನ್ನೊಂದು ವಿಚಾರವನ್ನು ನಾವು ನೋಡಿದ್ರೆ,
ಸೂರ್ಯ ನಾಯಕತ್ವ ಅಥವಾ ನಿರ್ಧಾರದ ಸಾಮರ್ಥ್ಯವನ್ನು ಸೂಚನೆ ಮಾಡ್ತಾನೆ. ಈಗ ನೋಡಿದ್ರೆ ದಾಂಪತ್ಯದಲ್ಲಿ ಯಾರೂ ಬಾಸ್ ಅಲ್ಲ, ಆದರೆ ನಾಯಕತ್ವ ಬೇಕೇ ಬೇಕು. ಆ ನಾಯಕತ್ವ ಹೇಗೆ ಅಂದರೆ ಸ್ಮೂತಾಗಿ ನಡೆಸಿಕೊಂಡು ಹೋಗೋದಕ್ಕಷ್ಟೇ ಆಗಲಿ, ಒಬ್ಬರ ಮೇಲೆ ಒಬ್ಬರು ದಬ್ಬಾಳಿಕೆ ಮಾಡಲಿಕ್ಕಲ್ಲ. ಸೂರ್ಯ ಸಂಕಷ್ಟದಲ್ಲಿ ತೀರ್ಮಾನ ಮಾಡುವ ಶಕ್ತಿ ಇರುತ್ತೆ, ಕುಟುಂಬದ ದಿಕ್ಕು ಹಿಡುವಂಥ ಶಕ್ತಿ ಇರುತ್ತೆ. ನಾನೇ ಹೊಣೆ ಹೊರ್ತೇನೆ, ಈ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೇನೆ ಅಂತಂಬೋ ಪ್ರೌಢತೆ ಅವರಲ್ಲಿ ಇರುತ್ತೆ. ಕಷ್ಟ ಮಾಮೂಲಾಗಿ ಏನು ತೊಂದರೆ ಇರಲ್ಲ, ಕಷ್ಟ ಬಂತಂದ್ಕೊಳ್ಳಿ ಇದನ್ನು ನಾನು ಫೇಸ್ ಮಾಡ್ತೀನಿ, ನೀನು ಯಾಕೆ ಚಿಂತೆ ಮಾಡ್ತೀನಿ, ನಾನು ಇದ್ದೀನಲ್ಲ ಅಂತಂಬೋ ಧೈರ್ಯ ಹೇಳಬೇಕಾಗತ್ತೆ. ಗಂಡಗೆ ಹೆಂಡತಿ ಆಗಲಿ, ಹೆಂಡತಿಗೆ ಗಂಡ ಆಗಲಿ, ಅವರವರ ಎಫಿಷಿಯನ್ಸಿ ನೋಡಿಕೊಂಡು ನೀ ಚಿಂತೆ ಮಾಡಬೇಡ ನಾನು ನೋಡ್ಕೊಳ್ತೀನಲ್ಲ ಅಂತಂಬ ಧೈರ್ಯ ಕೊಡೋದೇ ಈ ಸೂರ್ಯನ ರೋಲ್. ಅದು ಸೂರ್ಯ ಬಲವಾಗಿದ್ದು ಶುಭಗ್ರಹಗಳ ಸಂಬಂಧ ಬಂದರೆ ಈ ರೀತಿ ಆಗ್ತದೆ. ಪಾಪಗ್ರಹಗಳ ಸಂಬಂಧ ಬಂದರೆ ಅದು ಈಗೋಯಿಸಮಿಗೆ ಹೊಟ್ಟೋಗ್ತದೆ. ಕಷ್ಟದಲ್ಲಿ ಬಂದಾಗ ಹೊರಗೆ ಬರೋದಂತೂ ಓಕೆ, ಆದರೆ ಸುಖ ಸಮಯದಲ್ಲಿ ಕೂಡ ನಿನ್ನನ್ನು ನಾನು ಎಷ್ಟು ಸಲ ಸೇವ್ ಮಾಡಿದ್ದೀನಿ ಗೊತ್ತಾ ಅಂತಂಬೋ ಹೇಳಿಕೊಳ್ಳೋ ಸ್ಥಿತಿಗೆ ಹೋಗುತ್ತೆ. ಸೂರ್ಯ ಸರಿಯಾಗಿದ್ದರೆ ಡಿಸಿಷನಲ್ ಕ್ಲಾರಿಟಿ ಮತ್ತು ಪ್ರೊಟೆಕ್ಷನ್ ಮೈಂಡ್ಸೆಟ್ ಇರುತ್ತೆ. ಸೂರ್ಯ ಏನಾದರೂ ಬಲಹೀನವಾಗಿ ಪಾಪ ಸಂಬಂಧ ಬಂದರೆ ಇಂಡೆಸಿಷನ್, ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗೋದು, ಪಲಾಯನವಾದ ಮಾಡೋದು. ಆಕೆ ನೋಡ್ಕೊಂತಾಳೆ ಬಿಡು ನಾನು ಯಾಕೆ ಇದು ಮಾಡಬೇಕು ಅಂತ ಬಿಟ್ಟುಬಿಡ್ತಾನೆ. ಬ್ಲೇಮ್ ಶಿಫ್ಟಿಂಗ್, ಬ್ಲೇಮನ್ನು ತಗೊಳ್ಳೋದು ಇನ್ನೊಬ್ಬನ ಮೇಲೆ ಶಿಫ್ಟ್ ಮಾಡ್ತಾನೆ, ಹೆಂಡತಿ ಮೇಲೆ ಆಗಲಿ ಗಂಡದ ಮೇಲೆ ಶಿಫ್ಟ್ ಆಗ್ತದೆ. ಇದು ಸೂರ್ಯನ ರೋಲ್. ಮೂರನೇದು ಧರ್ಮದ ಮೌಲ್ಯಗಳು, ಇಂಟೆಗ್ರಿಟಿ ಅಂತೇವೆ ಅದನ್ನು. ಈ ಸೂರ್ಯ ವಿವಾಹದಲ್ಲಿ ಈ ಪ್ರಶ್ನೆ ಕೇಳಿಸ್ತಾನೆ, ನಿನ್ನ ಮೌಲ್ಯಗಳೇನು? ಸಂಕಷ್ಟದಲ್ಲೂ ನೀನು ನೀತಿ ಹಿಡ್ತೀಯಾ ಇಲ್ವಾ? ಎಷ್ಟೇ ಕಷ್ಟ ಬರಲಿ ಇಂಟೆಗ್ರಿಟಿ ಇರಬೇಕು, ಆವಾಗ ಬದಲಾಗೋದಲ್ಲ. ಸೂರ್ಯ ಬಲವಾಗಿದ್ದರೆ ಅವನಿಗೆ ಸತ್ಯನಿಷ್ಠೆ, ಧರ್ಮದ ಮೇಲೆ ನಿಂತಂಥ ವಿವಾಹ ಆಗಿರುತ್ತೆ ಅದು. ಸೂರ್ಯ ದೋಷ ಪ್ರಯುಕ್ತವಾಗಿದ್ದರೆ ಅವನಿಗೆ ಡಬಲ್ ಸ್ಟ್ಯಾಂಡರ್ಡ್ ಆಗಿರ್ತಾನೆ, ಹಿಪೋಕ್ರಸಿ, ನನಗೆ ಓಕೆ ನನಗೇನು ಅಲ್ಲ, ಈ ರೀತಿಯಾದಂಥ ಡ್ಯುಯಲ್ ಮೈಂಡ್ ಸೆಟ್ ಇರುತ್ತೆ ಅವನಿಗೆ. ನಂತರ ಪ್ರತಿಷ್ಠೆ, ಸ್ಟೇಟಸ್ ಕಾನ್ಷಿಯಸ್ನೆಸ್ ಅಂತೇವೆ, ಇದು ಸೂರ್ಯ ಸೂಚನೆ ಮಾಡ್ತಾನೆ. ಇದು ವಿವಾಹಕ್ಕೆ ಸಂಬಂಧಪಟ್ಟ ಮಾತ್ರ ಹೇಳ್ತಾ ಇದೆ. ಕೆಲವೊಮ್ಮೆ ದಾಂಪತ್ಯದಲ್ಲಿ ಶಾಂತಿಗಿಂತ ಸೊಸೈಟಿ ಇಮೇಜ್ ಮುಖ್ಯ ಆಗಿಬಿಡ್ತದೆ. ನನಗೆ ಮನೆಗೆ ಹೇಗನ್ನ ಇರಲಿ, ಹೊರಗೆ ತೋರಿಸಿಕೊಳ್ಳೋದು ಮಾತ್ರ ನಾನು ಕೆಳಗೆ ಬಿಡಬಾರ್ದು. ಎಷ್ಟೋ ಸಲ ವಿವಾಹ ಹೊರಗಿನ ಜನಕ್ಕೋಸ್ಕರ ಮಾಡಿಕೊಳ್ಳೋ ಸ್ಥಿತಿ ಆಗಿಬಿಡ್ತದೆ. ನನಗೆ ಇಷ್ಟ ಇದೆಯೋ ಇಲ್ವೋ ಬೇಡ, ಅಪ್ಪ ಅಮ್ಮ ಏನೋ ಇಷ್ಟಪಡ್ತಾ ಇದ್ದಾರೆ, ಇಂಥವ್ರನ್ನ ಮಾಡಿಕೊಂಡ್ರೆ ಸೊಸೈಟಿಯಲ್ಲಿ ನನ್ನ ಸ್ಟ್ಯಾಂಡರ್ಡ್ ಬೆಳೆಯುತ್ತೆ, ಈ ರೀತಿ ಮಾಡಿಕೊಳ್ಳುವಂಥ ಸ್ಥಿತಿ ಕೂಡ ಬರುತ್ತೆ. ಸೂರ್ಯ ಹೆಚ್ಚು ಅಹಂಕಾರ ಸ್ಥಿತಿಯಲ್ಲಿದ್ದರೆ, ಅಂದರೆ ಬಲಿಷ್ಠವಾಗಿ ಪಾಪ ಸಂಬಂಧ ಬಂದರೆ, ಅವನಿಗೆ ಪಾರ್ಟ್ನರ್ ಫೀಲಿಂಗ್ಗಿಂತ ರೆಪ್ಯುಟೇಷನ್ ತುಂಬ ಮುಖ್ಯ ಆಗ್ತದೆ. ಕೆಲವೊಮ್ಮೆ ಸಮಾಜದ ಭಯದಿಂದ ಆಗಲಿ ಮದುವೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸೂರ್ಯ ಶುಭವಾಗಿದ್ದರೆ, ಮೆಚೂರ್ ಆಗಿದ್ದರೆ, ಸೊಸೈಟಿ ಅಂತಂಬೋ ಭಯ ಇಲ್ಲ. ಸೊಸೈಟಿ ಭಯ ಇಲ್ಲ ಅಂತಂದರೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಮಾಡ್ತಾನೆ ಅಂತಲ್ಲ. ಸೊಸೈಟಿ ಏನಾದರೂ ಅಂದ್ಕೊಳ್ಳುತ್ತೆ ಅವರಿಗೋಸ್ಕರ ನಾವು ಜೀವನ ಮಾಡೋದು, ಆ ರೀತಿ ಅಂತಂಬೋ ಭಯ ಇರಲ್ಲ. ಇನ್ನರ್ ಡಿಗ್ನಿಟಿ ತುಂಬ ಜಾಸ್ತಿ ಇರುತ್ತೆ. ಆ ಗಂಡ ಅಥವಾ ಹೆಂಡತಿ ಅವರ ಗೌರವವನ್ನು ಕಾಪಾಡುವಂಥ ಬುದ್ಧಿ ಇರುತ್ತೆ ಯಾವಾಗ ಸೂರ್ಯ ಚೆನ್ನಾಗಿದ್ದರೆ. ಆಮೇಲೆ ಸೂರ್ಯಗೆ 7ನೇ ಮನೆಯ ಸಂಬಂಧ ಬಂದರೆ, ಕೆಲವೊಮ್ಮೆ ಬಹಳ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇರ್ತಾನೆ. ಎಷ್ಟೋ ಜಾತಕದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸೂರ್ಯನ ಬಲವನ್ನು ಅಳಿಯದೆ, ಶುಭವಾಗಿದ್ದಾನ ಅಶುಭವಾಗಿದ್ದಾನಂತ ತಿಳಿಯದೆ ಸಪ್ತಮದಲ್ಲಿ ಸೂರ್ಯ ಇದ್ದಾಗ ನಾವು ಒಂದು ಡೆಸಿಷನಿಗೆ ಬರಬಾರ್ದು. ಸೂರ್ಯ 7ನೇ ಭಾವ ಅಥವಾ 7ನೇ ಭಾವಾಧಿಪತಿ ಜೊತೆಗೆ ಇದ್ದರೆ ಅಥವಾ ದೃಷ್ಟಿ ಮಾಡಿದರೆ, ಶುಭವಾಗಿ ನೀವು ನೋಡಬೇಕಾದ್ರೆ, ಒಂದು ಪಾಸಿಟಿವ್ ಸೈಡ್ ನೀವು ನೋಡಬೇಕಾದ್ರೆ, ಸ್ಪೌಸ್ ಅಥಾರಿಟೇಟಿವ್ ಆಗಿರ್ತಾನೆ, ಗವರ್ನಮೆಂಟು ಸರ್ವೀಸು ಈ ಟೈಪ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಪ್ರೊಟೆಕ್ಟಿವ್ ಸ್ಪೌಸ್ ಇರ್ತಾನೆ, ಡಿಗ್ನಿಟಿ ಬೇಸ್ಡ್ ರಿಲೇಷನ್ಶಿಪ್ ಇರುತ್ತೆ, ತುಂಬ ಗೌರವಪ್ರದವಾಗಿರುತ್ತೆ. ಯಾರಿಬ್ಬರಲ್ಲೂ ಯಾರ ಸೆಲ್ಫ್ ರೆಸ್ಪೆಕ್ಟನ್ನು ಭಂಗ ಕೊಡೋದಿಲ್ಲ, ಬಿಡೋದಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ಕಷ್ಟ ಸಮಯದಲ್ಲಿ ನಾನಿದ್ದೇನೆ, ಪ್ರೊಟೆಕ್ಷನ್ ಮಾಡ್ತಾನೆ. ಮೇನ್ ಬೇಕಾದದೆ ಕಷ್ಟ ಬಂದಾಗ ನೀನೇನು ಚಿಂತೆ ಮಾಡಬೇಡ, ಎಲ್ಲ ನಾನು ನೋಡ್ಕೊಳ್ತೇನೆ, ಕಷ್ಟ ಬಾರದೆ ನೋಡ್ಕೊಳ್ತಾನೆ. ಯಾವಾಗ ಸೂರ್ಯ ಶುಭವಾಗಿ ಬಲಿಷ್ಠವಾಗಿದ್ದಾಗ. ಒಂದು ವೇಳೆ ಸೂರ್ಯ ಏನಾದರೂ ಪಾಪ ಸಂಬಂಧ ಹೊಂದಿದ್ರೆ, ಅಶುಭವಾಗಿದ್ದರೆ ಈಗೋ ಕಾನ್ಫ್ಲಿಕ್ಟ್ ಆಗತ್ತೆ.
ಹರ್ಟ್ ಆಗುತ್ತೆ, ಡಾಮಿನೆನ್ಸ್ ಇರುತ್ತೆ, ಪವರ್ ಸ್ಟ್ರಗಲ್, ನಾನೇ ಜಾಸ್ತಿ ಅಂತಂಬೋ ಪವರ್ ಸ್ಟ್ರಗಲ್ ಇರುತ್ತೆ. ಆಮೇಲೆ ರೆಸ್ಪೆಕ್ಟ್ ಹೆಸರಿನಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಕಷ್ಟ. ವಿವಾಹದಲ್ಲಿ ಸುಖ ಇಲ್ಲದ್ರೂ ಪರವಾಗಿಲ್ಲ, ದುಃಖ ಬರಬಾರದು ಅಂತ ಹೇಳ್ತಾರೆ. ಅವನು ಪ್ರೊಟೆಕ್ಷನ್ ಮಾಡಿ ಸಮಾಜದಲ್ಲಿ ನನ್ನನ್ನು ಕಾಪಾಡ್ತಾನೆ ಅನ್ನೋದಕ್ಕಿಂತಲೂ ಅವನು ನಮಗೆ ಶತ್ರು ಅಂತೆ ಕೂತ್ಬಿಟ್ರೆ ಇನ್ನೂ ಕಷ್ಟ. ಹಾಗಾಗಿ ಸೂರ್ಯನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸೂರ್ಯ ವಿವಾಹದಲ್ಲಿ 3 ಪ್ರಮುಖವಾದಂಥ ಪಾಠ ಕಲಿಸ್ತಾನೆ. ಏನಂತಂದರೆ, ಸೂರ್ಯ, ಒಂದು ನಿಮಿಷ, ಚಂದ್ರ ಮನಸ್ಸನ್ನು ಸೂಚನೆ ಮಾಡ್ತಾನೆ, ಶುಕ್ರ ಪ್ರೀತಿಯನ್ನು ಸೂಚನೆ ಮಾಡ್ತಾನೆ, ಕುಜ ಶಕ್ತಿ, ಬುಧ ಸಂವಹನೆ ಕಮ್ಯುನಿಕೇಷನ್, ಗುರು ಧರ್ಮವನ್ನು ಸೂಚನೆ ಮಾಡ್ತಾನೆ. ಆದರೆ ವಿವಾಹದ ಧರ್ಮವನ್ನು ಅಥವಾ ಸಮಾಜಕ್ಕೆ ವಿವಾಹ ಯಾವ ಉದ್ದೇಶದಲ್ಲಿದೆಯೋ ಆ ಧರ್ಮವನ್ನು ಮೀರಬಾರದು ಅಂತಂಬೋ ಒಂದು ಮಾನಸಿಕ ಚಿಂತನೆ ಇರ್ತದೆ. ಶನಿ ಪೇಷನ್ಸನ್ನು ಸೂಚನೆ ಮಾಡ್ತಾನೆ, ರಾಹುಕೇತುಗಳು ಕರ್ಮವನ್ನು ಸೂಚನೆ ಮಾಡ್ತಾರೆ. ಆದರೆ ಸೂರ್ಯ ಸ್ವಾಭಿಮಾನ, ಅಹಂ ನಿಯಂತ್ರಣೆ, ಇದು ಮ್ಯಾರೇಜ್ ಸ್ಟೆಬಿಲಿಟಿಗೆ ತುಂಬ ರೂಟ್ ಆಗಿರುವಂಥ ವಿಚಾರ. ಈ ಸೂರ್ಯ ದುರ್ಬಲವಾಗಿದ್ದರೆ ಹೇಗಿರುತ್ತೆ? 3 ನೋಡೋಣ. ದುರ್ಬಲವಾಗಿದ್ದರೆ ಹೇಗಿರುತ್ತೆ, ಬಲವಾಗಿದ್ದರೆ ಹೇಗಿರುತ್ತೆ, ಅತಿ ಬಲವಂತವಾಗಿ ಹೇಗಿರುತ್ತೆ ಅಂತಂಬೋದು ಆ ಲಕ್ಷಣಗಳನ್ನು ಸಾಮಾನ್ಯವಾಗಿ ವಿವಾಹಕ್ಕೆ ಅನ್ವಯ ಮಾಡ್ತಾ ನಾವು ನೋಡೋಣ. ಸೂರ್ಯ ದುರ್ಬಲ ಅಂತಂದ್ರೆ ಕೆಟ್ಟವನಲ್ಲ. ಸ್ವತಃ ನೋಡಿ, ಸೂರ್ಯ ಶುಭಗ್ರಹನೂ ಅಲ್ಲ, ಪಾಪಗ್ರಹನೂ ಅಲ್ಲ, ಕ್ರೂರ ಗ್ರಹ ಅಂತೆ. ಒಳ್ಳೆನಾದರೆ ಒಳ್ಳೆಯನು, ಕೆಟ್ಟದಂದ್ರೆ ಕೆಟ್ಟದ್ದು. ಇದು ಸಾಮಾನ್ಯವಾಗಿ ಸೆಲ್ಫ್ ವರ್ತಿ ಕಡಿಮೆ, ಲೀಡರ್ಶಿಪ್ ಕಡಿಮೆ ಅಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ಲಕ್ಷಣಗಳು ಹೇಳ್ತಾರೆ. ಒಂದು ವೇಳೆ ಸೂರ್ಯ ಏನಾದರೂ ದುರ್ಬಲ ಆಗಿದ್ರೆ ನಿರ್ಧಾರ ತೆಗೆದುಕೊಳ್ಳೋ ಹೆದರಿಕೆ ಇರುತ್ತೆ. ಈ ಲಕ್ಷಣಗಳನ್ನು ಗಮನಿಸಿ. ಯಾಕಂದರೆ ಮದುವೆಯಲ್ಲಿ ಹೊಂದಾಣಿಕೆ ಮಾಡೋ ಕಾಲಕ್ಕೆ ಇದನ್ನು ಹೇಳಬೇಕಾಗುತ್ತೆ. ಯಾರಿಗೆ ಸೂರ್ಯ ಜಾತಕದಲ್ಲಿ ವೀಕ್ ಆಗಿರ್ತಾನೋ ಅವ್ರಿಗೆ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ. ನೀನೇ ಹೇಳು, ನೀನು ಹೇಳಿದ್ರೆ ಮಾಡ್ತೀನಿ ಅಂತಂತಾನೆ. ಗಂಡ ಆಗಲೇ ಹೆಂಡತಿ ಆಗಲಿ, ತನ್ನದಾದ ಒಪಿನಿಯನ್ ಏನಿರೋದಿಲ್ಲ. ಆಮೇಲೆ ಸಂಗಾತಿ ನಿಂದಿಸಿದರೂ ಕೂಡ ಮೌನವಾಗಿ ಸಹಿಸೋದು ಬಂದ್ಬಿಡ್ತದೆ, ಪ್ರತಿಕ್ರಿಯೆ ಮಾಡೋದಿಲ್ಲ ಸೂರ್ಯ ವೀಕ್ ಆಗಿದ್ರೆ. ಭಾಳಷ್ಟು ಜನ ಬಯಸೋದಿದೆ. ಆಮೇಲೆ ತಕ್ಷಣ ಸಾರಿ ಹೇಳಿ ತಪ್ಪಿಸಿಕೊಳ್ಳುವಂಥ ಅಭ್ಯಾಸ ಆಗಿಬಿಡುತ್ತೆ ಅವರಿಗೆ. ಸಾರಿ ಹೇಳ್ಬಿಡ್ತಾರೆ, ನಮ್ದೇನೋ ಆಯಿತು. ಯಾಕಂದರೆ ಸೆಲ್ಫ್ ವರ್ತಿ, ಸಾರಿ ಹೇಳಬೇಕಾದ್ರೆ ತುಂಬ ಒಳಗಿಂದ ಬರಬೇಕು. ಸುಮ್ಮನೆ ಸ್ಟೇಟ್ಮೆಂಟ್ ಒಂದು ಬಿದ್ದಿರಲಿ ಅಂತ ಹೇಳುವಂಥ ಸ್ಥಿತಿ ಕೂಡ ಇದೆ. ಅದು ಯಾವಾಗ ಸೂರ್ಯ ವೀಕ್ ಆಗಿದ್ದಾಗ ಸೆಲ್ಫ್ ರೆಸ್ಪೆಕ್ಟಿಗೆ ಅವರು ಅಷ್ಟು ಜಾಸ್ತಿ ಮಹತ್ವ ಕೊಡೋದಿಲ್ಲ. ಆಮೇಲೆ ಹಣಕಾಸು, ಕುಟುಂಬದ ವಿಷಯದಲ್ಲಿ ತಪ್ಪಿಸಿಕೊಡ್ತಾರೆ. ನನಗೆ ಯಾಕೆ, ನಾನೇ ಯಾಕೆ ಮಾಡಬೇಕು ಅಂತ ತಪ್ಪಿಸಿಕೊಂಡು ತಿರುಗುವಂಥ ಇದು ಬಂದ್ಬಿಡ್ತಾರೆ. ಸೂರ್ಯ ಬಲಿಷ್ಠವಾಗಿದ್ದರೆ ಅವ್ರು ನಾನೇ ಮಾಡ್ತೀನಿ ಅಂತ ಬರ್ತಾರೆ. ವೀಕ್ ಆಗಿಬಿಟ್ರೆ ನನಗೆ ಯಾಕೆ ರೆಸ್ಪಾನ್ಸಿಬಿಲಿಟಿ, ಅವ್ರು ನೋಡ್ಕೊಳ್ತಾರೆ ಬಿಡು, ನಮ್ಮನ್ನು ನೋಡ್ಕೊಬೋಣ ಅಂತಂತಾರೆ. ಇಂಟಿಗ್ರಿಟಿ ತುಂಬ ಕಡಿಮೆ ಇರುತ್ತೆ. ಒಂದು ವೇಳೆ ತನ್ನ ಒಪಿನಿಯನ್ ಏನಾದರೂ ಹೇಳಬೇಕಾದ್ರೂ ಕೂಡ ಇವರಿಗೆ ಭಯ ಆಗುತ್ತೆ. ಇದು ನನ್ನ ಮಾತು, ಇದು ನನ್ನ ನಿರ್ಧಾರ ಅಂತ ಹೇಳೋಕೆ ಕೂಡ ಭಯ. ಒಂದು ಖಚಿತವಾದಂಥ ಒಂದು ಒಪಿನಿಯನ್ ಹೇಳೋದಿಲ್ಲ. ಅಂದ್ಕೊಳ್ತಾ ಇದ್ದೀನಿ ಮಾಡೋಣ ಅಂತ. ಅದು ಗಂಡ ಹೆಂಡತಿ ಹತ್ರ ಆಗಲಿ, ಹೆಂಡತಿ ಗಂಡ ಹತ್ರ ಆದರೆ ಹೇಳಲಿಕ್ಕೆ ತುಂಬ ಹೆದರ್ತಾರೆ. ಡೈರೆಕ್ಟಾಗಿ ಇದು ನನ್ನ ಮಾತು, ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳುವಂಥ ಧೈರ್ಯ ಇರುವುದಿಲ್ಲ. ಒಂದೊಂದು ಸಲ ಏನಾಗುತ್ತೆ, ತಂದೆ ತಾಯಿ ಮುಂದೆ ಆಗಲಿ, ಅತ್ತೆ ಮಾಮ ಮುಂದೆ ಆಗಲಿ, ತನ್ನ ಹೆಂಡತಿ ಅಥವಾ ಗಂಡನನ್ನು ರಕ್ಷಿಸದೇ ಇರೋದು, ಅವರನ್ನು ಹಿಂದೆ ಹಾಕ್ಕೊಂಡು ಬರೋದು ಮಾಡೋದಿಲ್ಲ. ಅಪ್ಪ ಅಮ್ಮ ಇರ್ತಾರೆ, ಸೊಸೆ ಏನೋ ಒಂದು ತಪ್ಪು ಮಾಡಿತ್ತ ಅಂದ್ಕೊಡೆ ಅಪ್ಪ ಅಮ್ಮ ಏನೋ ಬೈತಾ ಇರ್ತಾರೆ. ಅಂದರೆ ಸೊಸೆಗೆ ಅತ್ತೆ ಮಾವ. ಗಂಡನಾದವನು ನೀವು ಯಾಕೆ ಬೈತೀರಿ, ಅವಳೇನು ತಪ್ಪು ಮಾಡಿದ್ದಾಳೆ ಅಷ್ಟಕ್ಕೆ ಬೈಬೇಕಾ ಅಂತೇಳಿ ಸಪೋರ್ಟ್ ಯಾವಾಗ ಮಾತಾಡೋದಿಲ್ಲ, ಯಾವಾಗ ಸೂರ್ಯ ಬಲಹೀನವಾಗಿದ್ದಾಗ. ಆಮೇಲೆ ಒಂದು ವೇಳೆ ದುರ್ಬಲವಾದರೆ ಸೂರ್ಯ, ಈ ಒಂದು ಗಂಡ ಆಗಲಿ ಹೆಂಡತಿ ಆಗಲಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಒಂದು ಶ್ಯಾಡೋ ರೋಲ್ ಪ್ಲೇ ಮಾಡ್ತಾರೆ. ಅಂದರೆ ಅವ್ರಿಗಿಂತ ನಾನೇ ಕಡಿಮೆ, ಅವರೇ ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ, ನಂದೇನಿದೆ ಅಂತಂಬೋ ಒಂದು ರೋಲ್ ಬಂದ್ಬಿಡ್ತದೆ. ಆಮೇಲೆ ಕಂಪ್ಯಾರಿಸನ್ ತುಂಬ ಜಾಸ್ತಿ ಆಗುತ್ತೆ. ನಾನು ಏನು ಮಾಡಿದ್ರೂ ಸರಿ ಹೋಗೋದಿಲ್ಲ ಅಂತಂಬೋ ಕಂಪ್ಯಾರಿಸನ್ ಬರ್ತದೆ. ಗಂಡ ಹೆಂಡತಿ ಆಗಲಿ, ಹೆಂಡತಿ ಗಂಡಗಾಗಲಿ, ಯಾರಿಗೆ ವೀಕ್ ಆಗಿದ್ರೆ ಅವರಿಗೆ. ಸೊ ತನ್ನ ಐಡೆಂಟಿಟಿಯನ್ನು ಬಿಟ್ಟು ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ದಾಂಪತ್ಯದಲ್ಲಿ ರೆಸ್ಪೆಕ್ಟ್ ವಿಷಯದಲ್ಲಿ ನೋವು ಒಳಗೆ ಉಳಿದೋಗ್ತದೆ. ಆ ರೆಸ್ಪೆಕ್ಟ್ ಎಂಬುದು ಹೊರಗೆ ಹೆಚ್ಚು ಹೇಳಿಕೊಳ್ಳಿಕ್ಕೆ ಏನೂ ಇರೋದಿಲ್ಲ. ಈ ಥರ ಸ್ಥಿತಿ ಇರುತ್ತೆ. ಸೂರ್ಯ ವಿವಾಹದ ವಿಚಾರಕ್ಕೆ ಕನೆಕ್ಟ್ ಆಗಿ ಬಲಹೀನವಾಗಿದ್ದರೆ, ಸೂರ್ಯ ವಿವಾಹಕ ವಿಷಯಕ್ಕೆ ಎಂದೋ ಒಂದು ಕನೆಕ್ಟ್ ಆಗ್ತಾನೆ. ಅಟ್ಲೀಸ್ಟ್
ಸಂಬಂಧ ಇಲ್ಲದಿದ್ರು ಕೂಡ ಸಪ್ತಮಾಧಿಪತಿಯ ದಶೆಯಲ್ಲಾಗಲಿ ಶುಕ್ರನ ದಶೆಯಲ್ಲಾಗಲಿ ಅಂತರ್ಗತ ಸೂರ್ಯ ದಶೆ ಬಂದಾಗ, ಒಂದು ವೇಳೆ ಆ ಸೂರ್ಯ ಬಲಹೀನವಾಗಿದ್ದಾಗ ಸಪ್ತಮಕ್ಕಾಗಲಿ ಶುಕ್ರಕ್ಕಾಗಲಿ ಸೂರ್ಯನ ಸಂಬಂಧ ಏನಾದರೂ ಇದ್ದರೆ, ಅವನು ಬಲಹೀನವಾಗಿದ್ದರೆ ಈ ಲಕ್ಷಣಗಳು ಕಂಡುಬರುತ್ತೆ. ಇದೆಲ್ಲ ಕೂಡ ಏನಾಗುತ್ತೆ, ಸಂತೋಷವಾಗಿ ವಿವಾಹವನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅಹಂಕಾರ ಇರಬಾರ್ದು, ಗೌರವವಾಗಿ ಹೋಗಬೇಕು. ನೆಕ್ಸ್ಟ್ ಕೇಸ್ ನೋಡೋಣ. ಸೂರ್ಯ ಬಲವಾಗಿದ್ದರೆ ಆವಾಗ ದಾಂಪತ್ಯದ ಲಕ್ಷಣಗಳು ಹೇಗಿರುತ್ತೆ ಅಂತ ನೀವು ನೋಡಿದ್ರೆ, ಇದು ಉತ್ತಮವಾದ ಸ್ಥಿತಿ. ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ಈ ರೆಸ್ಪಾನ್ಸಿಬಿಲಿಟಿ ಬ್ಯಾಲೆನ್ಸ್ ಆಗಿರುತ್ತೆ. ಸೆಲ್ಫ್ ರೆಸ್ಪೆಕ್ಟು ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಕು. ಯಾವುದು ನಾನೇ ಜಾಸ್ತಿ ಅಂತ ಅಂಬೋದು ಇದ್ಬಿಟ್ಟು ಬರೀ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಿಲ್ಲ ಅಂತಂದರೆ ಕಷ್ಟ. ಎರಡೂ ಬೇಕಾಗತ್ತೆ. ಸಮಾಜದಲ್ಲಿ ನಾವು ಒದ್ದಾಡ್ತಾ ಇರೋದೇ, ಎಲ್ಲರಿಗೂ ಏನಾಗುತ್ತೆ, ಪ್ರತಿಯೊಬ್ಬನಿಗೂ ರೈಟ್ಸ್ ಬೇಕು. ಮನುಷ್ಯನಿಗೆ ಒಂದೊಂದು ರೈಟ್ ಇರುತ್ತೆ. ಸಿಟಿಜನ್ಶಿಪ್, ಗಂಡುಗೆ ಒಂದು ರೈಟ್ ಇರುತ್ತೆ, ಹೆಣ್ಣಿಗೆ ಒಂದು ರೈಟ್ ಇರುತ್ತೆ. ಸಮಾಜದಲ್ಲಿ ಒಂದು ಕ್ಯಾಸ್ಟಿಗೆ ಒಂದು ರೈಟ್ ಇರುತ್ತೆ. ರೈಟ್ ಚೆನ್ನಾಗೇ ಇದೆ. ಯಾಕೆ ಈ ರೈಟ್ಸ್ ಎಲ್ಲ ಯಾಕೆ? ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡಿಕೊಳ್ಳಿಕ್ಕೆ. ಬಟ್ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ. ರೈಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಹಕ್ಕು, ಇದು ನನ್ನ ಹಕ್ಕು, ಸರ್ಕಾರಿ ಹತ್ರ ಕೆಲಸ ಮಾಡಿಸಿಕೊಳ್ಳೋದು ನನ್ನ ಹಕ್ಕು. ಆದರೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದೆಲ್ಲ ನಮ್ಗೆ ಯಾಕೆ ಬೇಕಾಯ್ತು, ಬಿಟ್ಬಿಡೋಣ. ಒಂದು ವೋಟ್ ಹಾಕೋದ್ರಿಂದ ಹಿಡಿದು ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ ನಾವು. ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸ್ ಆಗಿ ಹೋಗಬೇಕಾದ್ರೆ, ಅದು ಮನೆ ಆಗಲಿ ಸಮಾಜ ಆಗಲಿ, ಬ್ಯಾಲೆನ್ಸ್ ಆಗಿ ಹೋಗಬೇಕಾದ್ರೆ ಎರಡೂ ಸೆಲ್ಫ್ ರೆಸ್ಪೆಕ್ಟು ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಎರಡೂ ಬೇಕು. ನಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಜವಾಬ್ದಾರಿತನವನ್ನು ಕೂಡ ನಾವು ಮುಂದುವರಿಸಬೇಕು. ಯಾವುದನ್ನು ಒಂದು ಹಿಡ್ಕೊಂಡ್ರೆ ಸಮಾಜ ಉದ್ಧಾರ ಆಗೋದಿಲ್ಲ, ಬ್ಯಾಲೆನ್ಸ್ ಆಗೋದಿಲ್ಲ. ಹಾಗಾಗಿ ವಿವಾಹ ನಂತರ ಕುಟುಂಬ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಅಂತಂದರೆ ಸೆಲ್ಫ್ ರೆಸ್ಪೆಕ್ಟು ಇರಬೇಕು, ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟಿನೂ ಇರಬೇಕು. ಇದರ ಲಕ್ಷಣಗಳು ಹೇಗಿರುತ್ತೆ ಅಂತಂಬುದನ್ನು ಕೂಡ ನಾವಿಲ್ಲಿ ನೋಡೋಣ. ಸೊ ತೀರ್ಮಾನ ಮಾಡುವಂಥ ಸಮಯದಲ್ಲಿ ಕಾಮ್ ಆಗಿರ್ತಾನೆ, ತುಂಬ ಕ್ಲಾರಿಟಿಯಿಂದ ಇರ್ತಾನೆ. ಹೆಂಡತಿ ಅಥವಾ ಗಂಡಗೆ ಜೆನ್ಯೂನ್ ಆಗಿ ರೆಸ್ಪೆಕ್ಟ್ ಕೊಡ್ತಾನೆ. ನಾನು ನಾಯಕ ಅಲ್ಲ, ನಾವಿಬ್ಬರು ಒಂದು ತಂಡ, ಒಂದು ಗ್ರೂಪ್ ಇದ್ದಂಗೆ, ನಾವಿಬ್ಬರು ಜೊತೆಗೆ ಹೋಗಬೇಕು ಅಂತಂಬ ಒಂದು ದೃಷ್ಟಿಯಲ್ಲಿ ಹೋಗ್ತಾನೆ. ಬೌಂಡ್ರೀಸ್ ಇರುತ್ತೆ, ಆದರೆ ಅದು ಹಾರ್ಶ್ ಅಲ್ಲ. ಪ್ಯಾರೆಂಟ್ಸು, ರಿಲೇಟಿವ್ಸ್ ಮುಂದೆ ಹೆಂಡತಿ ಅಥವಾ ಗಂಡನ ಡಿಗ್ನಿಟಿಯನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಮನೆಗೆ, ಕುಟುಂಬಕ್ಕೆ ಒಂದು ಡೈರೆಕ್ಷನ್ ತೋರಿಸ್ತಾರೆ. ಮಾತು ಕಡಿಮೆ ಇರುತ್ತೆ, ಆದರೆ ಅರ್ಥಪೂರ್ಣವಾಗಿ ವೆಯ್ಟ್ ನೋಡ್ಕೊಂಡು ಮಾತಾಡ್ತಾರೆ. ಸುಮ್ಮನೆ ಯಾವುದೋ ಒಂದು ಮಾತಾಡೋದಲ್ಲ. ಸೊ ಜಗಳ ಆದರೂ ಕೂಡ ಈಗೋವನ್ನು ಡ್ರಾಪ್ ಮಾಡಿ ರೀಕೌನ್ಸಿಲ್ ಮಾಡಬಲ್ಲಂಥ ಶಕ್ತಿ ಇರುತ್ತೆ ಅವರಿಗೆ. ಸ್ಪೌಸ್ ಗ್ರೋತ್ಗೆ, ಗಂಡ ಅಥವಾ ಹೆಂಡತಿ ಅವರ ವೃದ್ಧಿಗೆ ಸಪೋರ್ಟಿವ್ ಆಗಿರ್ತಾರೆ. ಅವ್ರಿಗೆ ನಾವು ಓದ್ಕೊಳ್ತೇವೆ, ಏನೋ ಉದ್ಯೋಗ ಮಾಡ್ತೇವೆ, ಸಪೋರ್ಟಿವ್ ಆಗಿರ್ತಾರೆ. ಮನೇಲಿ ಅಥಾರಿಟಿ ಕೊಡದೆ ಸ್ಟೆಬಿಲಿಟಿ ಕೊಡ್ತಾರೆ. ಯಾವಾಗ? ಸೂರ್ಯ ಬಲವಾಗಿದ್ದಾಗ. ಅಟ್ ದ ಸೇಮ್ ಟೈಮ್ ಶುಭ ಸಂಬಂಧ ಬಂದರೆ ಈ ಕ್ವಾಲಿಟೀಸ್ ಇರುತ್ತೆ. ಗಂಡ ಅಥವಾ ಹೆಂಡತಿ ಸಪೋರ್ಟಿವ್ ಆಗಿರ್ತಾರೆ. ನಿರ್ಧಾರ ತಗೊಳ್ಬೇಕಾದ್ರೂ ಇಬ್ಬರು ಒಪಿನಿಯನ್ ತುಂಬ ಕ್ಲಾರಿಟಿಯಾಗಿ ತಗೊಳ್ತಾರೆ. ನಾನು ಹೇಳಿದ್ದೇ ಆಗಬೇಕು ಆ ರೀತಿಯಾದಂಥ ಮನೋಭಾವ ಇರಲ್ಲ. ಇಬ್ಬರು ಆಲೋಚನೆ ಮಾಡ್ತಾರೆ, ಅವ್ರ ಒಪಿನಿಯನ್ ಏನು, ಇವ್ರ ಒಪಿನಿಯನ್ ಏನು. ಒಬ್ಬನೊಬ್ಬ ಜೀವನದಲ್ಲಿ ರೆಸ್ಪೆಕ್ಟ್ ಕೊಟ್ಕೊಳ್ತಾ ಬ್ಯಾಲೆನ್ಸ್ ಆಗಿ ಹೋಗ್ತಾರೆ. ಇದು ನಾಯಕತ್ವ ಇರಬೇಕು, ದಬ್ಬಾಳಿಕೆ ಇರಬಾರದು. ಇದು ಲೆಸನ್ ನನ್ನ ಮಾತು. ಮೂರನೇ ಕೇಸು, ಸೂರ್ಯ ಅತಿ ಬಲವಂತ ಆದರೆ, ಓವರ್ ಸ್ಟ್ರಾಂಗ್ ಆದರೆ ಆವಾಗ ಹೇಗಿರುತ್ತೆ? ಓವರ್ ಸ್ಟ್ರಾಂಗ್ ಅನ್ನೋ ಕೆಲವೊಮ್ಮೆ ಉಚ್ಚ ಸಂಬಂಧ ಉಚ್ಚವಾಗಿದ್ದು ದಶಮ ಸ್ಥಾನದಲ್ಲಿರೋದಾಗಲಿ, ಸ್ವಕ್ಷೇತ್ರದಲ್ಲಿರೋದಾಗಲಿ, ಮಿತ್ರಕ್ಷೇತ್ರದಲ್ಲಿರೋದಾಗಿ ಶುಭ ಗ್ರಹಗಳ ಸಂಬಂಧ ಬಾರದೇ ಇದ್ದರೆ ತುಂಬ ಬಲಿಷ್ಠ, ಆದರೆ ಶುಭ ಗ್ರಹಗಳ ಸಂಬಂಧ ಇಲ್ಲ. ಇಲ್ಲಿ ಹೇಗಿರುತ್ತೆ? ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂಬೋದು ಏನಾಗುತ್ತೆ, ಈಗೋ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಅದು ಈಗೋ ಆಗಿ ಕಾಣಿಸಿಕೊಳ್ಳುತ್ತೆ ನಮಗೆ. ನನ್ನ ಮಾತೆ ಕೊನೆ ಎಂಬುವಂಥ ರಿಜಿಡ್ ಆಟಿಟ್ಯೂಡ್ ಇರುತ್ತೆ ಅವರಿಗೆ. ಅದು ಗಂಡು ಆಗಬಹುದು, ಹೆಣ್ಣು ಆಗಬಹುದು, ಯಾವುದು ಬಂದ್ರೂ ದೋಷವೇ. ಒಂದು ವೇಳೆ ಯಾರಾದರೂ ಗಂಡ ಆಗಲಿ ಹೆಂಡತಿ ಆಗಲಿ ಯಾವುದೋ ಒಂದು ನಿರ್ಧಾರಕ್ಕೆ ಒಪ್ಪದೇ ಇದ್ದರೆ ಅವ್ರು ಇನ್ಸಲ್ಟ್ ಮಾಡ್ತಾರೆ, ಕಂಟ್ರೋಲಿಂಗ್ ಟೆಂಡೆನ್ಸಿ ಬಂದ್ಬಿಡ್ತದೆ. ಆಮೇಲೆ ಕ್ರಿಟಿಸಿಸಮ್ ಟಾಲರೇಟ್ ಮಾಡಲಾಗದೆ ಅದು ಕೋಪವಾಗಿ ಕನ್ವರ್ಟ್ ಆಗಿಬಿಡ್ತದೆ. ಒಂದೊಂದ್ಸಲ ತಪ್ಪು ಮಾಡಿದಾಗಲೋ ಬೈದಾಗಲೋ ಈಗೋ ಬ್ಲಾಕ್ ಮಾಡುತ್ತೆ. ಏನಾದ್ರು ಸಾರಿ ಹೇಳೋಕ್ಕಾಗಲಿ, ಅಪಾಲಜಿ ಹೇಳೋಕ್ಕಾಗಲಿ ಈಗೋ ಅಡ್ಡು ಬರ್ತದೆ. ನಾನೇ ಹೇಳಬೇಕು, ನಾನೇನು ತಪ್ಪು ಮಾಡಿಲ್ಲಲ್ಲ. ಅದು ಸ್ಮೂತಾಗಿ ಹೋಗ್ಬೇಕಾದ್ರೆ ಕೆಲವೊಮ್ಮೆ ಹೇಳಬೇಕಾಗುತ್ತೆ.
ಆದರೆ ನಾನು ಹೇಳೋದಿಲ್ಲ ಅಂತಂತಾರೆ. ರೆಸ್ಪೆಕ್ಟ್ ಅಂದರೆ ಒಬಿಡಿಯನ್ಸ್ ಅಂತ ಭಾವಿಸ್ತಾರೆ ಅವರು. ಪಬ್ಲಿಕ್ ಇಮೇಜ್ಗಾಗಿ ಹೆಂಡತಿ ಮೇಲೆ ಪ್ರೆಷರ್ ತರ್ತಾರೆ. 4 ಜನ ಹತ್ರ ತೋರಿಸಿಕೊಳ್ಳೋದಕ್ಕಾಗಲಿ ಅದಕ್ಕೋಸ್ಕರ ಹೆಂಡತಿಯನ್ನು ಬೈಯೋದಾಗಲಿ ಪ್ರೆಷರ್ ಮಾಡೋದಾಗಲಿ ಮಾಡ್ತಾರೆ. ಹೆಂಡತಿ ಅಥವಾ ಗಂಡ ಇವರ ಫೀಲಿಂಗ್ಸ್ಗಿಂತ ಅವರ ಸ್ಟೇಟಸ್ಸೇ ತುಂಬ ಮುಖ್ಯ ಆಗಿಬಿಡ್ತದೆ. ನಾನು ಮಾಡಿದ್ದೇ ಸರಿ ಅಂತ ಆಟಿಟ್ಯೂಡ್ ಬಂದ್ಬಿಡ್ತದೆ. ವಿವಾಹದಲ್ಲಿ ಪವರ್ ಸ್ಟ್ರಗಲ್ ಆಗ್ತದೆ. ನಂದೇ ಜಾಸ್ತಿ, ನನಗೆ ಬೇಕು ಪವರು, ನಂದೇ ಜಾಸ್ತಿ ಅಂತ ಪವರ್ ಸ್ಟ್ರಗಲ್ಗೋಸ್ಕರ ಶುರುವಾಗತ್ತೆ. ಹಾಗಾಗಿ ಸೂರ್ಯನ ವಿಚಾರದಲ್ಲಿ ತುಂಬ ಅನುಕೂಲವಾಗಿದೆ. ಅದಕ್ಕೆ ಸೂರ್ಯ ವಿವಾಹಕ್ಕೆ ಸಂಬಂಧ ಬಂದಿದ್ದರೆ, ಶುಭ ಗ್ರಹಗಳ ಸಂಬಂಧ ಇದ್ದರೆ ಯಾವ ಥರ ತೊಂದರೆಯೂ ಕೊಡೋದಿಲ್ಲ. ಬಲ ಆಗಲಿ ಬಲಹೀನ ಆಗಲಿ, ಶುಭ ಗ್ರಹಗಳ ಸಂಬಂಧ ಬಂದರೆ ಬಲವಾದರೂ ಕಷ್ಟನೇ, ಬಲಹೀನವಾದರೂ ಕಷ್ಟನೇ. ಅದಕ್ಕೆ ವಿವಾಹದಲ್ಲಿ ಹೇಳುವಾಗ ಸೂರ್ಯ ಸಪ್ತಮ ಸ್ಥಾನದಲ್ಲಿ ಇರೋದಾಗಲಿ, ಸೂರ್ಯ ಲಗ್ನದಲ್ಲಿ ಇರೋದಾಗಲಿ, ಲಗ್ನದಲ್ಲಿದ್ದರೆ ಸಪ್ತಮವನ್ನು ನೋಡ್ತಾನಲ್ಲ ಆ ಥರ ಇರೋದಾಗಲಿ, ಶುಕ್ರನ ಜೊತೆ ಇದ್ದಾಗ ತುಂಬ ಕೇರ್ಫುಲ್ ಆಗಿ ಲೀಡ್ ಮಾಡಬೇಕು. ಈ ಕ್ಲಾಶಸ್ ಎಲ್ಲ ಬರುತ್ತೆ. ಇದು ಬಂತು ಅಂತಂದರೆ ವಿವಾಹದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಹೊಂದಾಣಿಕೆ ತುಂಬ ಕಷ್ಟ ಆಗಿರುತ್ತೆ. ಹಿಂದೆ ಆದರೆ ಒಂದು ಜೆನ್-ಎಕ್ಸ್, ಜೆನ್-ಡಬ್ಲ್ಯೂ ಈ ವಿವಾಹ ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ, ಹಿಂದೆ ಒಂದು 50 ವರ್ಷದ ಹಿಂದೆ ನೋಡಿದರೆ, ಆವಾಗ ಸಮಾಜಕ್ಕೆ ಬೆಲೆ ಕೊಡ್ತಿದ್ರು. ಅಂದರೆ ನಾನು ಮನೆಗೆ ಹೇಗಿದ್ರೂ ಕೂಡ ಸಮಾಜದಲ್ಲಿ ಕೆಟ್ಟವರಾಗಬಾರ್ದು, ಸಮಾಜಕ್ಕೋಸ್ಕರ ವಿವಾಹ ಅಂತಂಬುದು ನಿಂತ್ಕೊಳ್ತಿತ್ತು. ಯಾಕಂದರೆ ಎಲ್ಲರ ಹತ್ರ ನಾನು ಕೆಟ್ಟವನೇ ಯಾಕಾಗಬೇಕು, ಮನೆ ಕಷ್ಟ ಇದೆ, ಗಂಡ ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ, ಅದನ್ನು ಹೊರಗೆ ತೋರಿಸಿಕೊಂಡ್ರೆ ಇವನು ಎದಕ್ಕೂ ಕೆಲಸಕ್ಕೆ ಬರೋದಿಲ್ಲಪ್ಪ ಅಂತೇಳಿ ಟ್ರೀಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಮಾಜದಕ್ಕೆ ಹೆದರಿ ಅವರು ಒಳಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಹೊರಗಡೆ ಆರಾಮಾಗಿದ್ದೀವಿ ಅಂತಂಬ ತೋರಿಸಿಕೊಂಡು ಜೀವನ ಮಾಡ್ತಿದ್ರು. ಆವಾಗ ವಿವಾಹ ಅಂಬೋದು ನಿಂತುಕೊಡ್ತಿತ್ತು. ಅಂದರೆ ಕೋರ್ಟಿನ ಮುಖಾಂತರವಾಗಿ ವಿವಾಹ ಆಗ್ತಿದ್ದಿಲ್ಲ, ಆದರೆ ಕೋರ್ಟಿನ ಮುಖಾಂತರ ಡೈವರ್ಸ್ ಆಗ್ತಿದ್ದಿಲ್ಲ, ಅಂತರಂಗದಲ್ಲಿ ಯಾವಾಗೋ ಡೈವರ್ಸ್ ಆಗೋಗ್ತಿತ್ತು. ನಾವು ನೋಡಿದ್ವಲ್ಲ, ಅಷ್ಟ ವಿಯೋಗ ಪದ್ಧತಿಗಳನ್ನು ನೋಡಿದ್ವಿ. ಗ್ರೇ ಡೈವರ್ಸು, ಸೈಲೆಂಟ್ ಡೈವರ್ಸು, ಸ್ಲೀಪ್ ಡೈವರ್ಸ್ ಇದೆಲ್ಲ ನೋಡಿದ್ವಲ್ಲ, ಅದರಲ್ಲಿ ಯಾವಾಗೋ ಆಗೋಗ್ತಾ ಇತ್ತು. ಬಟ್ ಸಮಾಜಕ್ಕೆ ಹೆದರಿ ಅವರು ಡೈವರ್ಸ್ ತಗೊಳ್ತಿದ್ದಿಲ್ಲ. ಇವತ್ತು ಆ ಹೆದರಿಕೆ ಇಲ್ಲ. ಅದು ಏನಾದರೂ ಅಂತರಂಗವಾಗಿ ಏನಾದರೂ ಡೈವರ್ಸ್ ಶುರು ಆಯ್ತಂದರೆ ಗ್ಯಾರಂಟಿ ಹೊರಗಡೆ ಬಂದ್ಬಿಡುತ್ತೆ. ಸ್ವಲ್ಪ ದುಡ್ಡಿನ ಸಪೋರ್ಟ್ ಇದ್ದರೆ, ಸ್ವಲ್ಪ ದುಡ್ಡು, ಹಣ, ಕಾಸು, ಪವರ್ ಇದ್ದರೆ ಆಟೋಮೆಟಿಕ್ ಅವರು ಡೈವರ್ಸ್ ತಗೊಳ್ತಾರೆ. ಸೊ ಹಾಗಾಗಿ ಹಿಂದೆ ಆ ರೀತಿ ಇತ್ತು, ಬಟ್ ಇವತ್ತು ಆ ರೀತಿ ಇಲ್ಲ. ಹಾಗಾಗಿ ಸೂರ್ಯನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಹೆಚ್ಚಿನ ವಿವಾಹಗಳು ವಿಯೋಗ ಆಗುವುದಕ್ಕೆ ಪ್ರಥಮ ಕಾರಣ ಸೂರ್ಯನೇ ಆಗಿರುತ್ತೆ. ಯಾಕಂದರೆ ಈಗೋನೇ ಜಾಸ್ತಿ, ನಂದೇ ಆಗಬೇಕು, ನಂದೇ ನಡಿಬೇಕು, ನಾನು ಅಂದ್ಕೊಂಡಂಗೆ ಆಗಿಲ್ಲ, ನಾನು ಹೀಗೆ ಅಂದ್ಕೊಂಡಿದ್ದೆ, ಅವನು ಹೀಗೆ ಮಾಡ್ತಾನೆ ಅಂತ ಅಂದ್ಕೊಂಡಿಲ್ಲ ಅಂತ ಒಂದು. ಎರಡನೇದು ಕುಜ, ಮೂರನೇದು ರಾಹು. ಯಾಕೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಅದು ಸುಖ ಅಂತ ಅಂಬೋದು ಒಂದರಿಂದನೇ ಉಳಿಯೋದಿಲ್ಲ. ಇನ್ನೂ ಬೇಕು, ಅನ್ಲಿಮಿಟೆಡ್ ಇದು ಬೇಕು ಅಂತಂತಾರೆ, ಆದರೂ ಕೂಡ ತೊಂದರೆನೇ. ಈಗೋ ಆದ್ರೂ ಕಷ್ಟ. ಇದು ಸೂರ್ಯ ಈಗೋ ಅಂತಂದ ತಕ್ಷಣ ಕೋಪ ವ್ಯಕ್ತಪಡಿಸೋದಿಲ್ಲ, ಅಥಾರಿಟೇಟಿವ್ ಆಗಿರ್ತಾರೆ. ಕುಜ ಅಂತಂಬನು ಕೋಪವನ್ನು ವ್ಯಕ್ತಪಡಿಸಿ ಜಗಳ ಆಡ್ತಾನೆ. ಸೂರ್ಯ ಜಗಳ ಆಡೋದಿಲ್ಲ, ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬಿಡ್ತಾನೆ ಅಷ್ಟೇ. ಈಗ ಮನೆಗೆ ನೋಡ್ತಾ ಇವಲ್ಲ, ಯಾರನ್ನ ಒಬ್ಬರು ತಂದೆ ಇರ್ತಾನೆ, ಏನೋ ಒಂದು ಹೇಳ್ತಾನೆ ಮನೆಯಲ್ಲಿ, ಹೆಂಡತಿಯೋ ಅಥವಾ ಮಕ್ಕಳೋ ಹೇಳಿದ ಮಾತು ಕೇಳೋದಿಲ್ಲ. ಹೌದಾ, ಹಾಗ ಆಯ್ತು ಅಂಥೇಳಿ ಮನೆಗೆ ರೂಮಲ್ಲಿ ಹೋಗಿ ಬಾಲ್ ಹಾಕೊಂಡು ಕೂತು ಬಿಡ್ತಾರೆ. ಊಟಕ್ಕೆ ಕರೆದ್ರೂ ಬರಲ್ಲ, ಮಾತಾಡಿಸಿದ್ರು ಮಾತಾಡಲ್ಲ, ಮೌನವಾಗಿದ್ದು ಬಿಡ್ತಾರೆ. ಸ್ಮಶಾನ ಮೌನ. ಇವರು ಮಾತಾಡದೆ ಊಟ ಮಾಡದೇ ಇದ್ರೆ ಹೆಂಗೆ? ಅದಕ್ಕೆ ಪಾಪ ಮನೆಗಿರೋರೆ ಸ್ವಲ್ಪ ಒಂದೆರಡು ಹೆಜ್ಜೆ ಕೆಳಗಿಟ್ಟು, ಆಯಿತು ಇನ್ನೊಂದು ಮೀನು ಅಂಗಡ ನೋಡ್ಕೊಳ್ತೇವೆ ಅಂದರೆ ಮೌನವಾಗೇ ಇದ್ದು ಸಾಧಿಸಿಕೊಡ್ತಾರೆ. ಕುಜ ಹಾಗಲ್ಲ, ಇಮ್ಮಿಡಿಯೇಟ್ಲಿ ಜಗಳ ಆಡ್ಬಿಡ್ತಾನೆ, ಚೆನ್ನಾಗಿ ಜಗಳ ಆಡ್ಬಿಡ್ತಾರೆ. ಆ ಜಗಳಗಳನ್ನ ಕಿವಿ ಕೇಳದೆ ಅವರು ಸರೆಂಡರ್ ಆಗಿಬಿಡ್ತಾರೆ ಅಥವಾ ದೂರ ಹೋಗ್ಬಿಡ್ತಾರೆ. ಸೂರ್ಯನಿಗೂ ಕುಜನಿಗೂ ಡಿಫ್ರೆನ್ಸ್ ಅದೇ. ಸೂರ್ಯ ಮೌನವಾಗಿರ್ತಾನೆ, ಕುಜ ಜಗಳ ಆಡ್ತಾನೆ, ಕೋಪ, ಆ ಕೋಪ ಪ್ರದರ್ಶನ ಆಗ್ತದೆ. ಸೂರ್ಯ ಕೋಪವನ್ನು ಪ್ರದರ್ಶನ ಮಾಡೋದಿಲ್ಲ. ಪ್ರದರ್ಶನ ಅಂದರೆ ಸೂರ್ಯ ಮಾಡೋದಿಲ್ಲ ಅಲ್ಲ, ಸೂಚನೆ ಮಾಡೋದಿಲ್ಲ. ಸೂರ್ಯನಿಗೂ ಕುಜನಿಗೂ ಡಿಫ್ರೆನ್ಸ್ ಅದೇ. ಹಾಗಾಗಿ ಸೂರ್ಯ ಕುಜ ಈ ವಿವಾಹಕ್ಕೆ ಸಂಬಂಧಪಟ್ಟ ಬಂದಾಗ ಸ್ವಲ್ಪ ಎಚ್ಚರ ಇರಬೇಕು. ಪ್ರಾಕ್ಟಿಕಲ್ ಕೇಸಲ್ಲಿ ಹೋದಾಗ ಅದನ್ನು ನೋಡೋಣ. ಈಗ ಇನ್ನೊಂದೆರಡು ಕೇಸ್ ಹೇಳ್ತೆ. ವಿವಾಹ ವಿಚಾರದಲ್ಲಿ ಸೂರ್ಯ ಶುಕ್ರ ಸಂಯೋಗ ಆದರೆ ಹೇಗಿರುತ್ತೆ?
ಸೂರ್ಯ ಅಂದರೆ ಏನು? ಪ್ರೈಡ್, ಸೆಲ್ಫ್ ರೆಸ್ಪೆಕ್ಟ್, ಆಟಿಟ್ಯೂಡ್. ಶುಕ್ರ ಅಂದ್ರೆ ಏನು? ಪ್ರೀತಿ. ಏನಂತಂದ್ರೆ ಸೂರ್ಯ ಅಹಂಕಾರವನ್ನು ಸೂಚನೆ ಮಾಡ್ತಾನೆ, ಧರ್ಮವನ್ನು ಸೂಚನೆ ಮಾಡ್ತಾನೆ, ಪ್ರಭಾವವನ್ನು ಸೂಚನೆ ಮಾಡ್ತಾನೆ. ಶುಕ್ರ ಪ್ರೀತಿ, ಆಕರ್ಷಣೆಯನ್ನು ಸೂಚನೆ ಮಾಡ್ತಾನೆ. ಇವರಿಬ್ಬರ ಸಂಯೋಗ ಆದಲ್ಲಿ ಹೇಗಿರುತ್ತೆ? ಒಂದು ವೇಳೆ ಅದು ಪಾಸಿಟಿವ್ ಆಗಿದ್ರೆ, ಶುಭವಾಗಿದ್ದರೆ, ಸೂರ್ಯ ಶುಕ್ರ ಇಬ್ಬರು ಕೂಡ ಪಾಸಿಟಿವ್, ಒಳ್ಳೆ ಶುಭ ಸ್ಥಾನದಲ್ಲಿದ್ದು ಶುಭ ಗ್ರಹಗಳ ಸಂಬಂಧ ಬಂದಿದ್ದರೆ ಅವ ಹೇಗಿರುತ್ತೆ ಅಂತಂದ್ರೆ, ಸೂರ್ಯ ಅಂತಂದ್ರೆ ಏನು? ಬೆಳಕು. ಶುಕ್ರ ಅಂತಂದ್ರೆ ಏನು? ಪ್ರೀತಿ. ಹೇಗಿರ್ತಾರೆ ಅಂತಂದ್ರೆ ಆ ಸ್ಪೌಸ್, ಗಂಡ ಆಗಲಿ ಹೆಂಡತಿ ಆಗಲಿ, ತುಂಬ ಅಟ್ರಾಕ್ಟಿವ್ ನೇಚರ್ ಇರುತ್ತೆ, ರಿಫೈನ್ಡ್ ಪರ್ಸನಾಲಿಟಿ ಆಗಿರುತ್ತೆ. ಒಂದು ರೋಜಾ ಹೂ, ಅದು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ, ಅದರ ಮೇಲೆ ಒಂದು ದೊಡ್ಡ ಲೈಟ್ ಹಾಕಿ ಅದು ಇನ್ನೂ ಬೆಳಗುತ್ತೆ. ಒಬ್ಬ ಸುಂದರಿಯಾದಂಥ ಒಬ್ಬ ಹುಡುಗಿ ಇದ್ದಾಳೆ ಅಥವಾ ಹುಡುಗ ಇದ್ದಾನೆ, ಆಲ್ರೆಡಿ ತುಂಬ ಸುಂದರಿಯಾಗಿದೆ. ಅವನ ಮೇಲೆ ಕಾಣುವ ಮಾರಿ ಒಂದು ಸ್ಪಾಟ್ಲೈಟ್ ಹಾಕಿ ಅವನೇ ಹೈಲೈಟ್ ಆಗ್ತಾನೆ. ಸೂರ್ಯ ಅಂತಂದ್ರೆ ಹೈಲೈಟ್ ಆಗುತ್ತೆ. ಅದೇ ಹೇಳ್ತಾರಲ್ಲ, ಒಂದೊಂದ್ಸಲ ನಮ್ಮಲ್ಲಿ ಇದೆ, ಭಾರ್ಯ ರೂಪವತಿ ಶತ್ರು ಅಂತ ಹೇಳ್ತಾರೆ. ಒಂದೊಂದ್ಸಲ ಏನಾಗತ್ತೆ ಅಂದರೆ ತುಂಬ ಅಂದವಾಗಿದ್ರು ಕೂಡ ಅದು ಶತ್ರು ಆಗ್ಬಿಡುತ್ತೆ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಜನಗಳಲ್ಲಿ ಎಥಿಕ್ಸ್ ಇಲ್ಲ. ನನ್ನ ಹೆಂಡತಿಯನ್ನು ಮಾತ್ರ ನಾನು ಅಂದನ ನೋಡಬೇಕು, ಬೇರೆಯವ್ರದ್ದು ತಾಯಿ ಇದ್ದಂಗೆ ನೋಡಬೇಕು, ಮಾತ್ರವತ್ ಪರಧಾರೀಶು ಅಂತಾರೆ. ಬೇರೆಯವರನ್ನ ಹೆಂಡತಿಯಾಗೋ ತಂಗಿಯಾಗೋ ನೋಡಬೇಕು ಅಂತ ಹಿಂದೆ ಇತ್ತು. ಆವಾಗೇನು ಈ ಟ್ಯಾಗ್ ಲೈನ್ ಇಲ್ಲ. ಈಗ ಏನಾಗಿದೆ, ಅದು ಹೋಗಿದೆ. ಅವ್ರಿಗೆ ಇಷ್ಟ ಆಯ್ತಾ, ಅವನಿಗೆ ರಿಲೇಷನ್ಶಿಪ್ ಏನು ಇಲ್ಲವ, ಡೈರೆಕ್ಟಾಗಿ ಅವನೇನು ಮಾಡ್ತಾನೆ, ಯಾರ ಹೆಂಡ್ತಿನಾಗ್ಲೂ ಚೆನ್ನಾಗಿದ್ದಾಳಲ್ವಾ, ಇಂಥವಳು ಹೆಂಡ್ತಿ ಆಗಿದ್ರೆ ಚೆನ್ನಾಗಿತ್ತಲ್ವಾ ಅಂತಂಬೋ ನೋಡುವಂಥ ಸ್ಥಿತಿ ಇದೆ ಇವತ್ತಿನ ದಿನ. ಅದಕ್ಕೆ ರೂಪ ಜಾಸ್ತಿ ಆದರೂ ಕೂಡ ಕಣ್ಣುಗಳು ಜಾಸ್ತಿ ಬೀಳ್ತವೆ. ಸೊ ಇದು ಸೂರ್ಯ ಶುಕ್ರ ಸಂಯೋಗ ಇದ್ದಾಗ ಹೀಗಿರುತ್ತೆ. ಒಳ್ಳೆ ಅಟ್ರಾಕ್ಟಿವ್ ಸ್ಪೌಸ್ ಬರ್ತಾಳೆ, ಅಸಲು ಎಷ್ಟು ಚಂದ ಅಂತಂದರೆ ಆಕೆ ನೋಡಿದ ಡೆಫಿನೇಷನ್ ಹೇಳಬೇಕು, ಸಿನಿಮಾ ಹೀರೋಯಿನ್ ಥರ ಇರ್ತಾರೆ. ಆದರೆ ಒಂದು ಇರಬೇಕು, ಲಿಮಿಟೇಷನ್ ಇರ್ತದೆ. ಏನಂತಂದರೆ ನಾವು ಅದನ್ನು ಆಸ್ವಾದನೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಮದುವಾದ ನಂತರ ಅಷ್ಟೇ ಅನುಮಾನಗಳು ಜಾಸ್ತಿ ಆಗ್ತದೆ. ಹುಡುಗನ ಒಂದು ಇವತ್ತಿನ ಟ್ರೆಂಡಲ್ಲಿ ನೋಡಿ ಹೇಗಿರುತ್ತೆ ಅವನ ದೃಷ್ಟಿಕೋನ ಅಂತಂದರೆ, ಒಬ್ಬ ಹುಡುಗಿ ಲವ್ ಮಾಡ್ತಾನೆ, ಕಾಲೇಜಲ್ಲಿ ಕಾಣ್ತಾಳೆ, ತುಂಬ ಚಂದದ ಹುಡುಗಿ ಇರ್ತಾಳೆ, ಇಂಥವಳನ್ನ ಲವ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಆಗ್ತದೆ. ಅವ್ರು ಮಾಡಿದಾಗ ಅವನು ಆ ಹುಡುಗಿ ತುಂಬ ಚೆನ್ನಾಗಿ ಮಾತಾಡಬೇಕು, ಎಲ್ಲರ ಜೊತೆ ಸೋಷಲ್ ಆಗಿ ಮೂವ್ ಆಗಬೇಕು, ಚೆನ್ನಾಗಿ ಫ್ರೀಯಾಗಿ ಮಾತಾಡಬೇಕು, ಹೀಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಗಲ್ಲ, ಆ ಥರ ಎಕ್ಸ್ಪೆಕ್ಟೇಷನ್ ಇದ್ದಂಥ ಹುಡುಗಿ ಮೇಲೆ ಇವನು ತುಂಬ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಆಯಿತು, ಇಬ್ಬರು ಚೆನ್ನಾಗಿ ಮಾತಾಡಿಕೊಂಡ್ರು, ಫ್ರೆಂಡ್ಸ್ ಜೊತೆ ತಿರುಗಿದ್ರು, ಪ್ರೀತಿ ಆದಮೇಲೆ ದೊಡ್ಡವ್ರನ್ನ ಒಪ್ಪಿಸಿದ್ರು, ಮದುವೆ ಮಾಡಿಕೊಂಡ್ರು. ಆದರೆ ಹುಡುಗನ ಮದುವೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ರೋಲ್ ಚೇಂಜ್ ಏನಾಗುತ್ತೆ ಅಂದರೆ, ಮದುವೆಗೆ ಮುಂಚೆ ಹೇಗೆ ಫ್ರೀ ಆಗಿದ್ಲೋ ಮದುವೆ ಆದಮೇಲೆ ಫ್ರೀ ಆಗಿರಬಾರ್ದು ಅಂತ ಬರ್ತದೆ. ಅಂದರೆ ನನಗೊಬ್ಬನ್ನೇ ನೋಡಬೇಕು, ನನ್ನೊಬ್ಬನ ಜೊತೆನೇ ಆಗಿರಬೇಕು, ಬೇರೆಯವ್ರ ಜೊತೆ ಮಾತಾಡಬಾರ್ದು, ಈ ರೀತಿ ಬರುತ್ತೆ. ನನ್ನ ಹೆಂಡತಿ ಮಾತ್ರ ಸೇಫ್ ಆಗಿರ್ಬೇಕು, ಚೆನ್ನಾಗಿ ನನ್ನ ಜೊತೆ ಮಾತ್ರ ಮಾತಾಡಬೇಕು, ಬೇರೆಯವರು ಎಲ್ಲರ ಜೊತೆನೇ ಮಾತಾಡಬೇಕು, ಫ್ರೀ ಆಗಿರ್ಬೇಕು, ಈ ರೀತಿಯಾದಂಥ ಮೈಂಡ್ ಸೆಟ್ ಬಂದ್ಬಿಡ್ತದೆ. ಇದೇ ಇಗೋಯಿಸಮ್, ಇದೇ ಇಗೋ ಕ್ಲಾಶ್ ಆಗಲಿಕ್ಕೆ ಕಾರಣ. ಸೂರ್ಯ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಈ ರೀತಿಯಾದಂಥ ಥಾಟ್ಸ್ ಬರುತ್ತೆ, ಅದು ವಿವಾಹಕ್ಕೆ ವಿಘಾತ ಆಗುವಂಥ ಸ್ಥಿತಿ. ಹಾಗಾಗಿ ಈ ರಿಲೇಷನ್ಶಿಪ್ಪು, ಸ್ಟೈಲು, ಟೇಸ್ಟ್, ಡಿಗ್ನಿಟಿ ಇದೆಲ್ಲ ಕೂಡ ಪಾಸಿಟಿವ್ ಆಗಿ ಸೂಚನೆ ಮಾಡ್ತದೆ. ಆಮೇಲೆ ಆರ್ಟು, ಮ್ಯೂಸಿಕ್, ಬ್ಯೂಟಿ, ಅಪ್ರಿಸಿಯೇಷನು ಇದೆಲ್ಲ ಇವ್ರಿಗಿರುತ್ತೆ. ಚೆನ್ನಾಗಿ ಹೊಗಳ್ತಾರೆ ಇವರು. ಉತ್ತಮ ಸೋಷಿಯಲ್ ಇಮೇಜ್ ಇರುತ್ತೆ, ಬ್ರ್ಯಾಂಡ್ ಅಂತೇಳಿ ನೋಡೋದು ಇರ್ತದೆ. ಕ್ವಾಲಿಟಿ ಲೈಫ್ ಸ್ಟೈಲ್ ಇರುತ್ತೆ, ಆ ಕ್ವಾಲಿಟಿ ಲೈಫ್ ಸ್ಟೈಲ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಪಾರ್ಟ್ನರನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ, ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ತಾರೆ. ಯಾವಾಗ ಶುಭ ಆದಾಗ, ನೆಗೆಟಿವ್ ಆಯ್ತು ಅಂದ್ಕೊಳ್ಳಿ ಅಷ್ಟೇ ಚಾಲೆಂಜಿಂಗೂ ಇದೆ. ಇಲ್ಲಿ ಕ್ಲಾಶ್ ಆಗೋದು ಇಗೋ ವರ್ಸಸ್ ಲವ್ ಕ್ಲಾಶ್ ಆಗ್ತದೆ. ಐ ಡಿಸರ್ವ್ ದ ಬೆಸ್ಟ್ ಎಂಬ ಆಟಿಟ್ಯೂಡ್ ಬಂದ್ಬಿಡ್ತದೆ. ಹೈ ಎಕ್ಸ್ಪೆಕ್ಟೇಷನ್ಸ್, ಎಷ್ಟೋ ಸಲ ನಾವು ವಿಚಾರ ಮಾಡಿದ್ವಲ್ಲ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರೋದು ಹೇಗೆ ಅಂತಂದರೆ, ಸೂರ್ಯ ಶುಕ್ರನ ಸಂಬಂಧ ಏನಾದರೂ ಬಂದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಆಗಿಬಿಡುತ್ತೆ. ಯಾಕಂದರೆ ಸೂರ್ಯ ಅಂತಂದರೆ ವೆರಿ ಹೈ. ರಾಜ ಹೇಗಿರ್ತಾನೆ, ರಾಜ ಸಾಮಾನ್ಯವಾದದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅವನಿಗೊಂದು ಒಂದು ಬ್ರ್ಯಾಂಡ್ ಇರಬೇಕು, ಆ ಲೆವೆಲಲ್ಲಿ ಇದ್ರೇ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೂರ್ಯ ಏನಾದರೂ ಬಲಿಷ್ಠವಾಗಿದ್ದರೆ, ಇರೆಸ್ಪೆಕ್ಟಿವ್ ಆಫ್ ಹಿಸ್ ಸೋಷಿಯಲ್ ಬ್ಯಾಕ್ಗ್ರೌಂಡ್, ನನಗೆ ಇಂಥದ್ದೇ ಬೇಕು, ನಾನು ರಾಜ ಅಂತ ಅವನು ಅಂದ್ಕೊಳ್ತಾನೆ.
ಸೂರ್ಯ ಬಲಿಷ್ಠವಾಗಿದ್ದರೆ ನನಗೆ ಇಂಥದ್ದೇ ಬೇಕು ಅಂತ ಅಂಬೋದು ಶುರು ಆಗುತ್ತೆ, ಹೈ ಎಕ್ಸ್ಪೆಕ್ಟೇಷನ್ ಆಗುತ್ತೆ. ಆಮೇಲೆ ಸ್ಪೌಸು ಪರ್ಫೆಕ್ಷನ್ ನೋಡ್ತಾನೆ, ಇವಳು ಪರ್ಫೆಕ್ಟ್ ಆಗಿರಬೇಕು. ಆ ಪರ್ಫೆಕ್ಷನ್ ಅಂತ ಅಂಬೋದು ವಿವಾಹದ ಮುಂಚೆ ಲವ್ ಮಾಡೋ ಕಾಲಕ್ಕೆ ಇವನು ಏನು ಗೊತ್ತಾಗೋದಿಲ್ಲ. ಅಸಲು ಪರ್ಫೆಕ್ಷನನ್ನು ಸ್ಟಡಿ ಕೂಡ ಮಾಡೋದಿಲ್ಲ. ನಿಜವಾಗ ಸ್ಟಡಿ ಮಾಡಿದ್ರೆ ಒಳ್ಳೆಯದು, ಆದರೆ ಮುಂಚಿತವಾಗಿ ಸ್ಟಡಿ ಮಾಡದೆ ಮದುವಾದ ಮೇಲೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾನೆ, ಪರ್ಫೆಕ್ಷನ್ ಇಲ್ಲ ಅಂತ ಗೊತ್ತ ತಕ್ಷಣ ಕ್ಲಾಶಸ್ ಆಗುತ್ತೆ, ಡೈವರ್ಸ್ವರೆಗೂ ಹೋಗ್ತದೆ. ಸಿನಿಮಾ ಕಲಾವಿದರು ಮದುವೆ ಮಾಡಿಕೊಂಡು ಬಹಳಷ್ಟು ಕೇಸಲ್ಲಿ ಡೈವರ್ಸ್ ಆಗೋದು ಇದೇ ಕಾರಣ. ಏಕೆಂದರೆ ಅವನು ಎಷ್ಟು ಒಳ್ಳೆ ಚಂದದ ಹುಡುಗಿ ಹೈ ಬ್ರ್ಯಾಂಡ್ ಇರೋದು ಮಾಡ್ಕೊಳ್ತಾನೋ ಅವನ ಮೈಂಡ್ಸೆಟ್ಟಲ್ಲಿ ಅದೇ ರೀತಿಯಾದ ಪರ್ಫೆಕ್ಷನ್ ಕೂಡ ಇರಬೇಕು ಅಂತ ಭಾವಿಸ್ತಾನೆ. ಅದು ನಮಗೆ ಗೊತ್ತಾಗೋದಿಲ್ಲ, ಮದುವಾದ ಮೇಲೆ ಹೊರಗೆ ಬರುತ್ತೆ. ಎಷ್ಟೋ ಜನ ನೋಡಿ, ದೊಡ್ಡ ದೊಡ್ಡವರೆಲ್ಲ ಸಿನಿಮಾ ಆ್ಯಕ್ಟರ್ಸ್ ಆಗ್ಬೋದು, ರಾಜಕಾರಣಗಳು, ಬಿಸ್ನೆಸ್ ಮ್ಯಾಗ್ನೆಟ್ಸ್, ಇವರೆಲ್ಲ ಕೂಡ ಡಿವೋರ್ಸ್ಗಳು ಯಾಕೆ ತಗೊಳ್ತಾರೆ ಅಂತಂದರೆ ಪರ್ಫೆಕ್ಷನ್ ಅನ್ಕೊಂಡು ನೋಡ್ತಾರೆ. ಕೇವಲ ಅಂದವನ್ನು ಆಸ್ವಾದನೆ ಮಾಡೋದಾಗ್ಲಿ, ಈ ಪ್ರಪಂಚದಲ್ಲಿ ಎಲ್ಲ ಸುಂದರಿಯರನ್ನ ಎಲ್ಲರಿಗಿಂತಲೂ ಚೆನ್ನಾಗಿರೋದಾದ್ರೆ ಅವ್ರನ್ನ ಮಾಡಿಕೊಳ್ಬೇಕು ಅಂತಾಗಲಿ, ಅವ್ರಿಗಿರೋದ್ರ ಜೊತೆ ಪರ್ಫೆಕ್ಟ್ ಆಗಿ ಕೂಡ ಇರಬೇಕು ಅಂತ ಕೊಡ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಪರ್ಫೆಕ್ಟ್ನೆಸ್ ನೋಡ್ತಾ ಹೋದರೆ ಯಾರೂ ಪರ್ಫೆಕ್ಟ್ ಇರಲ್ಲ. ಹಾಗೆ ವೈಸ್ ವರ್ಸ, ಹೆಂಡತಿ ಆಗಲಿ ಗಂಡ ಆಗಲಿ. ಆಮೇಲೆ ಜಲಸ್ನೆಸ್ ಜಾಸ್ತಿ ಆಗುತ್ತೆ, ಟೂ ಮಚ್ ಆಫ್ ಪೊಸೆಸಿವ್ನೆಸ್ ಅಂತೇವೆ. ನಂದೇ ಆಗಬೇಕು, ಇದು ನಂದೇ ಅಂತಂದ್ರೆ ಏನು, ಬೇರೆಯವ್ರದ್ದು ಆಗಬಾರ್ದು. ಈ ಅಂದವನ್ನು ನಾನೇ ಆಸ್ವಾದನೆ ಮಾಡಬೇಕಂತಂದ್ರೆ ಬೇರೆಯವ್ರು ಕಾಣಬಾರ್ದು. ಅವಾಗೇನಾಗುತ್ತೆ, ಈ ಥರ ನಾವು ರೆಸ್ಟ್ರಿಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ರೆ ಹೆಂಡತಿ ಏನು ಮಾಡ್ತಾರೆ, ಇವನು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ, ಹೊರಗೆ ಹೋದ್ರೂ ಇದು ಮಾಡ್ತಿದ್ದಾನೆ, ಒಂದು ಮೆಸೇಜ್ ಬಂದ್ರೂ ಈ ಥರ ಮಾಡ್ತಿದ್ದಾನೆ, ಇವನ ಜೊತೆ ಇರಬಾರ್ದು ಅಂತೇಳಿ ಡೈವರ್ಸ್ ತೊಗೊಂಡು ಹೊರಟೋಗ್ತಾರೆ. ಈ ಸ್ಟೇಜಲ್ಲಿ ಲವ್ ಕಡಿಮೆ ಇರುತ್ತೆ, ಇಮೇಜ್ ತುಂಬ ಹೆಚ್ಚಾಗ್ಬಿಡ್ತದೆ, ಲಕ್ಸರಿ ಎಕ್ಸ್ಪೆನ್ಸಿವ್ ಸೈಡ್ ತುಂಬ ಹೆಚ್ಚಾಗಬಹುದು, ಡಿಸ್ರೆಸ್ಪೆಕ್ಟ್ ಆಗುತ್ತೆ, ಲವ್ ಎಂಬುದು ಕೋಲ್ಡ್ ಆಗ್ತದೆ. ಸೊ ಈ ರೀತಿಯಂಥ ಸ್ಥಿತಿ ಇರುತ್ತೆ ಯಾವಾಗ ಸೂರ್ಯ ಶುಕ್ರ ಸಂಯೋಗವಾಗಿದ್ದರೆ. ಅದು ನೆಗೆಟಿವ್ ಸೈಡ್ ಆಗಿ, ಅದಕ್ಕೆ ಶುಭ ಗ್ರಹಗಳ ಸಂಬಂಧ ಬಾರದೇ ಇದ್ದರೆ ಈಗೋ ಕ್ಲಾಶಸ್ ಆಗುತ್ತೆ. ಇವತ್ತು ಹೆಚ್ಚು ವಿವಾಹಗಳ ವಿಚ್ಛೇದನ ಆಗ್ತಾ ಇರೋದಿದೆ. ಅವನು ನೋಡ್ಲಿಕ್ಕೆ ಏನು ದೊಡ್ಡ ಧನವಂತ ಏನೂ ಅಲ್ಲ, ಸಾಮಾನ್ಯವಾದಂಥ ಒಂದು ನೌಕರಿ ಮಾಡೋನು. ಆದರೆ ಸೂರ್ಯ ಬಲಿಷ್ಠವಾಗಿದ್ದರೆ ಅವನಿಗೆ ಅವನು ರಾಜ ಅಂತ ತಿಳ್ಕೊಳ್ತಾನೆ, ಅಂಬಾನಿ ಅದಾನಿ ಈ ಲೆವೆಲ್ ಅಂತ ಅಂದ್ಕೊಳ್ತಾನೆ ಅವನು. ಯಾಕಂದ್ರೆ ಅವನಿಗೆ ಆ ರೀತಿ ಅವನಿಗೆ ತುಂಬ ಚಂದವಾಗಿರೋ ಹುಡುಗಿ ಬೇಕು, ಅಟ್ ದ ಸೇಮ್ ಟೈಮ್ ತುಂಬ ಪರ್ಫೆಕ್ಟ್ ಆಗಿರಬೇಕು. ಸೂರ್ಯ ಅಂತಂದರೆ ಪರ್ಫೆಕ್ಷನನ್ನು ನೋಡ್ತಾನೆ. ಸೂರ್ಯ ಈ ವಿವಾಹಕ್ಕೆ ಏನಾದರೂ ಸಂಬಂಧ ಬಂದರೆ ತುಂಬ ಎಚ್ಚರ ವಹಿಸಬೇಕಾಗತ್ತೆ. ಪರ್ಫೆಕ್ಷನ್ ನೋಡ್ತಾನೆ, ಎಲ್ಲಿ ನೋಡೋಕ್ಕಾಗತ್ತೆ, ಈಗೋ ಕ್ಲಾಶ್ ಶುರು ಆಗೋದೇ ಅಲ್ಲಿ. ಆಮೇಲೆ ಇನ್ನೂ ನೋಡಿದ್ರೆ ಸೂರ್ಯ ಚಂದ್ರನ ಸಂಯೋಗ ನೋಡೋಣ. ಶುಕ್ರ ಆಯ್ತು, ಯಾಕಂದ್ರೆ ಶುಕ್ರ ಆಕರ್ಷಣೆಗೆ ಕಾರಕ, ವಿವಾಹಕ್ಕೆ ತುಂಬ ಮುಖ್ಯ. ಶುಕ್ರ ಆಕರ್ಷಣೆಯನ್ನು ಸೂಚನೆ ಮಾಡ್ತಾನೆ, ಚಂದ್ರ ಮನಸ್ಸನ್ನು ಸೂಚನೆ ಮಾಡ್ತಾನೆ. ಮದುವೆ ಅಂದ್ರೆ ಏನು, ಈ ಎರಡು ಮನಸ್ಸುಗಳು ಕಲಿಯೋದಲ್ವಾ. ಎರಡು ಮನಸ್ಸುಗಳು ಒಂದಾಗೋದೇ ಫಸ್ಟ್ ಸ್ಟೆಪ್, ಎರಡು ಶರೀರಗಳು ಒಂದಾಗೋದು ಎರಡನೇ ಸ್ಟೆಪ್, ಅದು ಶುಕ್ರ. ಫಸ್ಟ್ ಮನಸ್ಸುಗಳು ಹೊಂದಾಣಿಕೆ ಆಗಬೇಕಲ್ವಾ. ಮನಸ್ಸುಗಳು ಹೊಂದಾಣಿಕೆ ಆಗದೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿವಾಹಕ್ಕೆ ಚಂದ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಇದು ಸೆಲ್ಫ್ ಪ್ಲಸ್ ಮೈಂಡ್. ಚಂದ್ರ ಅಂತಂದ್ರೆ ಮನಸ್ಸು, ಸೂರ್ಯ ಅಂತಂದ್ರೆ ಆತ್ಮಗೌರವ, ಅಹಂಕಾರ ಅಂತ ಬರುತ್ತೆ. ಇದನ್ನ ಪಾಸಿಟಿವ್ ಸೈಡ್ ನೋಡಿ, ಅಂದ್ರೆ ಸೂರ್ಯ ಪ್ಲಸ್ ಚಂದ್ರ ಸಂಬಂಧ ಬಂದು ಶುಭ ಗ್ರಹಗಳ ಸಂಬಂಧ ಇದ್ರೆ ಪಾಸಿಟಿವ್ ಸೈಡ್. ಸ್ಟ್ರಾಂಗ್ ಐಡೆಂಟಿಟಿ ಇರುತ್ತೆ, ಎಮೋಷನಲ್ ಬಾಂಡಿಂಗ್ ಇರುತ್ತೆ, ತುಂಬ ಐಡೆಂಟಿಟಿ ಚೆನ್ನಾಗಿರುತ್ತೆ ಅವನಿಗೆ. ಅಟ್ ದ ಸೇಮ್ ಟೈಮ್ ಎಮೋಷನಲ್ ಬಾಂಡಿಂಗ್ ಇರುತ್ತೆ, ಫ್ಯಾಮಿಲಿ ಮೇಲೆ ಫೋಕಸ್ ಮಾಡ್ತಾನೆ, ಗಂಡ ಹೆಂಡತಿ ಅಥವಾ ಒಬ್ಬನೊಬ್ಬರು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ನೇಚರ್ ಇರುತ್ತೆ, ಜೊತೆಯಾಗಿರಬೇಕು ಅಂತಂಬೋ ಇದಿರ್ತದೆ. ರೆಸ್ಪಾನ್ಸಿಬಿಲಿಟಿ, ಮನಿ, ಕುಟುಂಬ, ಇದು ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿ ತಗೊಳ್ತಾರೆ, ತುಂಬ ಇಷ್ಟಪಡ್ತಾರೆ. ರೆಸ್ಪೆಕ್ಟ್ ಬೇಸ್ಡ್ ಮ್ಯಾರೇಜ್ ಅಂತೀವಿ ಇದನ್ನು. ಸೂರ್ಯ ಚಂದ್ರ ಶುಭ ಸಂಬಂಧ ಬಂದರೆ ಆ ವಿವಾಹ ತುಂಬ ಚೆನ್ನಾಗಿರುತ್ತೆ. ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಕೊಟ್ಕೊಳ್ತಾರೆ, ತುಂಬ ಇಷ್ಟ ಆಗುತ್ತೆ, ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ ಆ ಸ್ಥಿತಿ ಬರುತ್ತೆ. ಮದುವೆಗೆ ಮುಂಚೆ ಪ್ರೀತಿ ಮಾಡಿಕೊಂಡೋ ಕಾಲಕ್ಕೆ ಯಾವ ಥರ ಒಂದು ಇಬ್ಬರ ಲವರ್ಸ್ ಮಧ್ಯೆ ಯಾವ ರೀತಿಯಾದಂಥ ಬಾಂಡಿಂಗ್ ಇರುತ್ತೋ, ಮದುವಾದ ಮೇಲೆ ಕೂಡ ಅದೇ ಬಾಂಡನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಮದುವೆಗೆ ಮುಂಚೆ ನಮಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ, ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ, ಒಳಗೆ ಒಂದು ಕಾಮ ಅಂತ ಒಂದಿರುತ್ತೆ, ನಂಗೆ ಈ ಥರ ಮಾಡಬೇಕು ಅಂತ, ಅದು ಸದ್ಯಕ್ಕೆ ಸಾಧ್ಯತೆ ಆದರೆ ಸಾಕು. ಆದರೆ ಮದುವಾದ ಮೇಲೆ ಬಹಳ ಇರ್ತದೆ, ಅದೆಲ್ಲ ರೀಚ್ ಆಗ್ಲಿಕ್ಕೆ ಕಷ್ಟ, ಅದಕ್ಕೆ ನಾವು ಭಾಳ ಜನ ಕಷ್ಟಪಡ್ತಾರೆ.
ಇದು ಪಾಸಿಟಿವ್ ಸೈಡ್. ಇನ್ನು ನಾವು ನೆಗೆಟಿವ್ ಸೈಡ್ ನೋಡೋಣ. ಸೂರ್ಯ ಚಂದ್ರ ಇವರ ಮಧ್ಯೆ ಸಂಬಂಧ ಬಂದು ಅದು ಪಾಪ ಸಂಬಂಧವಾಗಿದ್ದರೆ, ಯಾವ ರೀತಿಯಾದಂಥ ಶುಭ ಇಲ್ಲದೆ ಇದ್ದರೆ ಇದು ರಿಸ್ಕಿಗೆ ಹಾಳಾಗ್ತದೆ. ಈಗೋ ಗೆಟ್ಸ್ ಎಮೋಷ್ನಲ್ ಆಗುತ್ತೆ. ಈಗೋ ಅಂಬೋದು ಎಮೋಷ್ನಲ್ ಆಗಿಬಿಡುತ್ತೆ. ಎಮೋಷ್ನಲ್ ಬಿಕಮ್ಸ್ ಈಗೋ ಆಗಿಬಿಡ್ತದೆ. ಅಂದರೆ ಸಣ್ಣ ಮಾತಿಗೂ ಹರ್ಟ್ ಆಗಿಬಿಡುತ್ತೆ. ತುಂಬ ಪ್ರೀತಿ ಮಾಡಿದವರು ಒಂದು ಮಾತು ಏನಾದರೂ ಅಂದ್ಕೊಳ್ಳಿ, ತುಂಬ ಹರ್ಟ್ ಆಗಿಬಿಡುತ್ತೆ. ನಿಜವಾಗಿಯೂ ಪ್ರೀತಿ ಮಾಡಿದವರು ಏನಾದರೂ ಒಂದು ಮಾತಂದರೆ ಯಾರು ಹರ್ಟ್ ಆಗಲ್ಲ. ಈಗ ಸಣ್ಣ ಮಗು ಇರುತ್ತೆ, ಒಂದು 2 ವರ್ಷ 3 ವರ್ಷ ಮಗು ಇರುತ್ತೆ. ಅದು ತಂದೆಯನ್ನು ಹೊಡೆಯುತ್ತೆ, ಬೈಯುತ್ತೆ, ಕಾಲಿಂದ ಒದಿಯುತ್ತೆ. ತಂದೆ ಆನಂದ ಪಡ್ತಾ ಇರ್ತಾನೆ. ಯಾಕೆ ಅಂತಂದರೆ ಆ ಮಗು ಮೇಲಿರುವಂಥ ಪ್ರೀತಿ ಎಷ್ಟು ಮಾಡಿದ್ರೂ ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ತಾಯಿಯರಲ್ಲಿ ಈ ಎಮೋಷ್ನಲ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ. ತಾಯಿ ಒಂದು ಏಜ್ ಬಂದ ಮೇಲೆ ಮಗ ಒಂದು 20-25 ವರ್ಷ ಬಂತು ಅಂದ್ಕೊಳ್ಳಿ, ತಾಯಿಯನ್ನು ಬೈತಾನೆ. ಆ ಬೈದರೂ ಕೂಡ ತಾಯಿ ಎಮೋಷ್ನಲ್ ಆಗೇ ಇರ್ತಾಳೆ. ನನ್ನ ಮಗ ಅಂತ ಅಂದ್ಕೊಂಡಿರ್ತಾರೆ. ಅವನು ಏನಂದ್ರೂ ಕೂಡ ಹಿಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಪ್ರೀತಿ ಸಪ್ರೆಸ್ ಮಾಡಿಬಿಡ್ತದೆ. ಅದು ಆ ಕೋಪವನ್ನೆಲ್ಲ ಕೂಡ ಬಿಟ್ಟು ಬಿಡ್ತದೆ. ಈ ಎಷ್ಟಾದರೂ ನನ್ನ ಮಗ ಅಲ್ವಾ ಅಂತಂಬೋ ಒಂದು ಕ್ಲಾಶ್. ಆ ರೀತಿ ಮನಸ್ಸು ಬಲವಾಗಿದ್ದು, ಸೂರ್ಯನು ಬಲವಾಗಿದ್ದು, ಶುಭ ಸಂಬಂಧ ಬಂದರೆ ಏನೇ ಆದರೂ ಕೂಡ ಅವ್ರ ಮೇಲೆ ಎಷ್ಟೇ ಬೈದರೂ ಕೂಡ ಯಾಕೆ ಬೈತಾ ಇದ್ದಾನೆ ಅಂತಂಬೋದು ಅರ್ಥ ಮಾಡಿಕೊಂಡು ಇನ್ನೊಮ್ಮೆ ಆ ಥರ ಮಾಡಬಾರ್ದು ಅಂತ ಅನ್ಸತ್ತೆ ಆಗಲಿ. ಅದೇ ಪ್ರೀತಿ ಕಡಿಮೆ ಇತ್ತು ಅಂದ್ಕೊಳ್ಳಿ, ಮಾನಸಿಕವಾಗಿ ಪ್ರೀತಿ ಯಾವಾಗ ಕಡಿಮೆ ಆಗುತ್ತೋ ಸಣ್ಣ ಮಾತು ಆದರೂ ಕೂಡ ಹರ್ಟ್ ಆಗಿಬಿಡ್ತಾರೆ ಅವರು. ಅದಕ್ಕೆ ನೋಡಿ, ಲವ್ ಮಾಡೋ ಕಾಲಕ್ಕೆ ಏನು ಒಬ್ಬರನ್ನೊಬ್ಬರು ಅಂದ್ಕೊಂಡ್ರೂ ಹರ್ಟ್ ಆಗಲ್ಲ. ಒಂದು ವೇಳೆ ಹರ್ಟ್ ಆದರೂ ಕೂಡ ನೆಕ್ಸ್ಟ್ ಡೇ ಸಾರಿ ಹೇಳೋದು, ಒಂದು 5 ಸ್ಟಾರ್ ಚಾಕ್ಲೇಟ್ ಕೊಡೋದು, ಒಂದು ಯಾವುದೋ ಒಂದು ಹೂವು ಕೊಟ್ಟರೆ ಸಾಕು, ಅವರು ಮುಗ್ಧರಾಗ್ಬಿಡ್ತಾರೆ. ಮದುವೆ ಆದ ಮೇಲೆ ಅದು ಸಾಧ್ಯತೆ ಆಗೋದಿಲ್ಲ. ಅದಕ್ಕೆ ಲವ್ ವಿಚಾರದಲ್ಲೇ ಒಂದು ತಿಂಗಳಿನಲ್ಲಿ ಸುಮಾರು ಒಂದು 7-8 ಸಲ ಒಬ್ಬರನ್ನೊಬ್ಬರು ಬೈಕೊಂಡು ಮಾತಾಡದೇ ಇರೋದು, ನೆಕ್ಸ್ಟ್ ಡೇ ಮತ್ತೆ ಸಾರಿ ಹೇಳ್ಕೊಳ್ಳೋದು, ಈ ಥರ ಆಯಿತು ಅಂತಂದರೆ ಸ್ವಲ್ಪ ಎಚ್ಚರ ಇರಬೇಕು. ಆವಾಗ ಒಂದಾಗ್ತಾರೆ. ಯಾಕೆ ಅಂತಂದರೆ ಆ ಆಕರ್ಷಣೆ ಶುಕ್ರ ಅಂತ ಅಂಬೋದು ಸೆಡ್ತಾ ಇರ್ತದೆ, ಕಾರಣ ಒಂದಾಗ್ಬಿಡ್ತಾರೆ. ಮನೆಯಲ್ಲಿ ಕೂಡ ಗಂಡ ಹೆಂಡತಿಯರು ಎಷ್ಟೇ ಗಲಾಟೆ ಮಾಡಿಕೊಂಡ್ರೂ ಕೂಡ ಶಾರೀರಿಕವಾದಂಥ ಆಕರ್ಷಣೆ ಜಾಸ್ತಿ ಇದ್ದರೂ ಕೂಡ ಅವರ ಒಂದು ಡಿಸೈರ್ ಆ ಒಂದು ಈಡೇರಿಸಿಕೊಡೋದಕ್ಕಾಗಿ ಅವ್ರು ಒಂದಾಗ್ಬಿಡ್ತಾರೆ. ಎಷ್ಟೇ ಕಷ್ಟ ಆದರೂ ಒಂದಾಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಗಂಡ ಹೆಂಡತಿಯರ ಜಗಳ ಬೆಳಗ್ಗಿಂದ ರಾತ್ರಿ ತನಕ ಅಂತ ಹೇಳ್ತಾರೆ ನಮ್ಮಲ್ಲಿ. ಅದೇ ಮೈಂಡ್ ಏನಾದರೂ ಟೂ ಮಚ್ ಆಯ್ತು ಅಂದ್ಕೊಳ್ಳಿ. ಈಗ ಸರಿ ರಾತ್ರಿ ಒಂದು ಅರ್ಧ ಗಂಟೆ 1 ಗಂಟೆ ಹ್ಯಾಪಿನೆಸ್ಗೋಸ್ಕರ ಇಡೀ ಜೀವನ ಹಾಳು ಮಾಡ್ಕೊಳ್ಳೋಣವೇ? ಹರ್ಟ್, ಪ್ರತಿಯೊಂದು ವಿಷಯಕ್ಕೂ ಹರ್ಟ್ ಆಗಿಬಿಟ್ರೆ ಅದು ಲಾಂಗ್ ರನ್ನಲ್ಲಿ ಏನಾಗುತ್ತೆ, ಅನಿಸ್ಬಿಡ್ತದೆ. ಅಂದರೆ ಶಾರೀರಿಕವಾದಂಥ ಒಂದು ಪಟುತ್ವ ಕಡಿಮೆ ಆದಾಗ ಒಬ್ಬರನ್ನೊಬ್ಬರ ಜೊತೆಗೆ ಇರಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಮನೆಗೆ ನೋಡಿ ವಯಸ್ಸಾಗಿರ್ತೀವಿ ಪಾಪ, ಅವ್ರಿಗೇನೋ ಮನೇಲಿ 7-8 ಜನ ಮಕ್ಕಳಿರ್ತಾರೆ. ಚಿಕ್ಕಂದಾಗಿಂದನೂ ಮದುವಾದಾಗಿಂದನೂ ಜಗಳ ಆಡಿಕೊಳ್ತಾನೆ ಇರ್ತಾರೆ. ಆದರೆ ಮಕ್ಕಳಿಗೋಸ್ಕರ, ಮಕ್ಕಳು ಉದ್ಧಾರ ಆಗಬೇಕು, ಅವ್ರಿಗೆ ಮದುವೆಗಳಾಗಬೇಕು ಅಂತ ಜೊತೆಯಾಗಿರ್ತಾರೆ. ಮದುವೆಗಳಾಯಿತು, ಮೊಮ್ಮಕ್ಕಳಾಯಿತು, ರೆಸ್ಪಾನ್ಸಿಬಿಲಿಟಿ ಆಯ್ತಂದರೆ ಒಬ್ಬರನ್ನೊಬ್ಬರು ಹಿಡಿಸ್ಕೊಳ್ಳೋದೇ ಬಿಟ್ಬಿಡ್ತಾರೆ. ಅದನ್ನೇ ನಾವು ಗ್ರೇ ಡೈವರ್ಸ್ ಅಂತ ನಾವು ನೋಡಿದ್ದೇವೆ. ಅದಕ್ಕೆ ಪ್ರೀತಿ ಇರಬೇಕು. ಚಂದ್ರ ಸೂರ್ಯ ಬಲಿಷ್ಠವಾಗಿದ್ದರೆ ಆ ಗಂಡು ಹೆಂಡತಿ ಕೊನೆ ಕಾಲದ ತನಕ ಒಬ್ಬರನ್ನ ಬಿಟ್ಟು ಒಬ್ಬರು ಇಡೋದಿಲ್ಲ. ಆ ರೀತಿಯಾದ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಸೈರ್, ಬೇರೆ ಯಾವುದಕ್ಕೋಸ್ಕರ ಅಲ್ವಾ, ನನಗಿಷ್ಟವಾದದ್ದು ಅಂತ ಒಂದು ಭಾವನೆ. ಇಲ್ಲದಿದ್ದರೆ ಸಣ್ಣ ಮಾತಿಗೂ ಕೂಡ ಹರ್ಟ್ ಆಗುತ್ತೆ. ಸೂರ್ಯ ಚಂದ್ರ ಪಾಪ ಸಂಬಂಧ ಬಂದರೆ. 3 ಸ್ವಿಂಗ್ಸ್ ಬಂದರೆ ಈಗೋ ಕೂಡ ಸ್ವಿಂಗ್ ಆಗುತ್ತೆ. ಪಾರ್ಟ್ನರ್ ಮಾತು ಹೇಗಿರುತ್ತೆ ಅಂದರೆ ಅಟ್ಯಾಕ್ ಅಂತ ಅನ್ಸುತ್ತೆ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. ನಾವು ನೋಡ್ತಾ ಇರ್ತೇವೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್, ನೀನು ಮಾಡ್ತೀನಿ, ನಾನು ಮಾಡೋದೇ ಇಲ್ಲ, ಏನು ಮಾಡ್ತೇವೆ ಮಾಡ್ಕೊ, ಈ ಥರ ಜಾಸ್ತಿ ನೋಡ್ತೇವೆ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಯಾಕಾಗತ್ತೆ ಅಂದರೆ ಚಂದ್ರ ಬಲಹೀನವಾಗಿದ್ದಾಗ, ನನಗೆ ಕಷ್ಟವಾಗಿದೆ, ನನಗೆ ನೋವಾಗಿದೆ ಅಂತಂಬೋದು ಒಂದು ಪವರ್ಫುಲ್ ಟೂಲ್ ಆಗಿ ಬಳಸ್ತಾರೆ. ನಾನು ರಿಯಾಲಿಟಿ ಕೇಸಸ್ಲಿ ನೋಡಿ ಅದರದ್ದು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೆ. ಪ್ಯಾರೆಂಟ್ಸು ಈಗೋ ಈ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿಬಿಡ್ತದೆ. ಇದು ನೀವು ತಿಳ್ಕೊಳ್ಳೋದೇ ಇದ್ದರೆ, ನೀವು ರಿಯಲ್ ಟೈಮಲ್ಲಿ ಜಾತಕವನ್ನು ಹೊಂದಾಣಿಕೆ ಮಾಡಬೇಕಾದಾಗಲಿ, ತೊಂದರೆ ಬಂದಿದೆ, ಏನಾದರೂ ಸರಿ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಯಾರನ್ನ ಕೇಳಿದಾಗಲಿ ನಿಮಗೆ ಕಂಡು ಹಿಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಗ್ರಹದ ರೋಲ್ ತಿಳ್ಕೊಳ್ಬೇಕು. ಯಾವುದೋ ಒಂದು ಸೂತ್ರ ತಿಳ್ಕೊಂಡು ಆ ಸೂತ್ರ ಪ್ರಕಾರ ನೋಡಿ ಹೇಳ್ಬಿಡ್ತೀನಿ ಅಂತಂದರೆ ಆಗೋ ಕೆಲಸ. ರಿಯಾಲಿಟಿಗೆ ತುಂಬ ಹತ್ತಿರ ಇರಬೇಕು.
ಹಾಗಾಗಿ ಸೂರ್ಯ ಶುಕ್ರ ಸಂಯೋಗ ತುಂಬ ಎಚ್ಚರವಾಗಿ ನೋಡಬೇಕು. ಸೂರ್ಯ ಚಂದ್ರನ ಸಂಯೋಗ ತುಂಬ ಎಚ್ಚರವಾಗಿ ನೋಡಬೇಕು ವಿವಾಹದಲ್ಲಿ. ಸೂರ್ಯ ಶುಕ್ರ ಒಂದು ಶಾರೀರಿಕವಾದಂಥ ಆಕರ್ಷಣೆಯನ್ನು ಸೂಚನೆ ಮಾಡ್ತಾನೆ. ಇದು ಎಷ್ಟು ಏಜಲ್ಲಿದ್ದಾಗಷ್ಟೇ, ಒಂದು 40-45 ವರ್ಷ ಅಷ್ಟೇ. ಆಮೇಲೆ ಬೋರ್ ಹೊಡೆದು ಬಿಡ್ತದೆ ಸೆಕ್ಷುವಲ್ ಆಕ್ಟಿವಿಟಿ ಅಂದರೆ, ಆಮೇಲೆ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಸೂರ್ಯ ಚಂದ್ರ ಕೂಡ ಚೆನ್ನಾಗಿರಬೇಕು. ಇಲ್ಲದ್ರೆ ಏನಾಗುತ್ತೆ, ಈಗೋ ಕ್ಲಾಶ್ ಬರುತ್ತೆ. ಅಟ್ಲೀಸ್ಟ್ ಶುಭ ಗ್ರಹಗಳ ಸಂಬಂಧ ಆದರೂ ಇದ್ದರೆ ಸ್ವಲ್ಪ ನಮ್ಮ ಧರ್ಮ ಅಂತಾಗಲಿ, ಸಮಾಜ ಅಂತ ಆಗಲಿ, ಮುಂದಿನ ಸಂತಾನ ಅಂತಾಗಲಿ, ಅವ್ರ ರೆಸ್ಪಾನ್ಸಿಬಿಲಿಟಿಯನ್ನು ಅಂತಾದರೂ ಹೋಗುತ್ತೆ. ಇದು ತುಂಬ ಮುಖ್ಯವಾದಂಥ ವಿಚಾರ. ಸೊ ಸಮರೈಸ್ ಒಂದ್ಸಲ ಮಾಡಿದರೆ, ಸೂರ್ಯ ದುರ್ಬಲ ಆದರೆ ಸೆಲ್ಫ್ ವರ್ತಿ ಕಡಿಮೆ ಆಗುತ್ತೆ, ಡಿಪೆಂಡೆನ್ಸಿ ಸೈಲೆನ್ಸಿ ಜಾಸ್ತಿ ಆಗುತ್ತೆ. ಸೂರ್ಯ ಬಲವಾಗಿದ್ದರೆ ಸೆಲ್ಫ್ ರೆಸ್ಪೆಕ್ಟು ಪ್ಲಸ್ ರೆಸ್ಪಾನ್ಸಿಬಿಲಿಟಿ, ಸ್ಟೇಬಲ್ ಮ್ಯಾರೇಜ್ ಲೈಫ್ ನಡೀತದೆ. ಸೂರ್ಯ ಅತಿ ಬಲವಾಗಿದ್ದರೆ ಈಗೋ ಡಾಮಿನೇಷನು, ಪವರ್ ಸ್ಟ್ರಗಲ್, ನನಗೆ ಬೇಕು, ನಾನೇ ಸರಿ, ಈ ಪವರ್ ಸ್ಟ್ರಗಲ್ ಶುರು ಆಗುತ್ತೆ. ಸೂರ್ಯ ಪ್ಲಸ್ ಶುಕ್ರ ಇವರಿಬ್ಬರು ಶುಭ ಸಂಬಂಧ ಇದ್ದರೆ, ಒಂದು ವೇಳೆ ಸೂರ್ಯಗೇನಾದರೂ ಶುಕ್ರನ ಜೊತೆ ಸಂಬಂಧ ಇದ್ದರೆ, ಅದು ಶುಭವಾಗಿದ್ದರೆ, ಶುಭ ಸ್ಥಾನದಲ್ಲಿರೋದಾಗಲಿ, ಶುಭ ಗ್ರಹಗಳ ಜೊತೆ ಇರೋದಾಗಲಿ ಆದರೆ, ಹೇಳಬೇಕಾದ್ರೆ ಸೂರ್ಯ ಶುಕ್ರ ಇಬ್ಬರು ಶತ್ರುಗಳು. ಅದಕ್ಕೆ ಪ್ರೈಡು ಲವ್ ಎರಡು ಕಡೆ ಇರೋದು, ಒಂದೇ ಕಡೆ ಇರೋದಿಲ್ಲ, ಅದು ಹೆಚ್ಚು ಇರೋದಿಲ್ಲ. ಅದು ಎರಡು ಬೇರೆ ಬೇರೆ ಆ್ಯಂಗಲ್. ಅದು ಡಯಾಸ್ ಮೇಲೆ, ಸ್ಟೇಜ್ ಮೇಲೆ ನಾಟಕ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಆ ಪ್ರೈಡು ಪ್ಲಸ್ ಲವ್ ರಿಯಾಲಿಟಿಗೆ ಇರೋದಿಲ್ಲ. ಸಿನಿಮಾದಲ್ಲಿ ನೋಡಿ ನಾವು ಹಾಗಿರಬೇಕು ಅಂತ ಅಂದ್ಕೊಳ್ತಾರೆ, ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಸಿನಿಮಾದಲ್ಲಿ ಪ್ರೈಡು ಪ್ಲಸ್ ಲವ್ ಎರಡು ತೋರಿಸ್ತಾರೆ, ಅದು ನಾಟಕ. ನಟಿಸ್ಬೇಕಾದ್ರೆ ಬೇಕಾದಂಗೆ ಮಾಡ್ಬೋದು ನಾವು ಕೂಡ, ರಿಯಾಲಿಟಿಲಿ ಇರೋದು ಕಷ್ಟ. ಆಮೇಲೆ ಸೂರ್ಯ ಚಂದ್ರ ಎಮೋಷ್ನಲ್ ಪ್ಲಸ್ ಎಗೋ ಮಿಕ್ಸ್ ಆಗುತ್ತೆ. ಇದು ಹರ್ಟನ್ನು ಮಾಡುತ್ತೆ. ಟೂ ಮಚ್ ಪೊಸೆಸಿವ್ನೆಸ್ ರಿಸ್ಕ್, ನಂದೇ ಆಗಿರಬೇಕು, ಆ ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ. ಇದು ಟೂ ಮಚ್ ಆಗಿಬಿಡ್ತದೆ. ಆ ಪೊಸೆಸಿವ್ನೆಸ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅನುಮಾನಗಳು ಜಾಸ್ತಿ ಆಗುತ್ತೆ. ನಂದೇ ಆಗಬೇಕು. ಈಗ ಹೆಂಡತಿ ಇದ್ದಾಳೆ, ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಆ ತುಂಬ ಪ್ರೀತಿ ಮಾಡಿದ್ದು ಒಂದು ದಿನ ಏನೋ ಒಂದು ಗಂಟೆ ಲೇಟಾಗಿ ಬಂತು, ಯಾರ ಜೊತೆನೋ ಮಾತಾಡ್ತಾ ಇತ್ತು ಅಂದರೆ ಇವನು ಊಹಿಸ್ಕೊಂಡ್ಬಿಡ್ತಾನೆ, ನೀ ಅವ್ರ ಜೊತೆ ಯಾಕೆ ಮಾತಾಡ್ತಿ, ಹಂಗೆಲ್ಲ ಮಾತಾಡಬಾರ್ದು, ನಾನು ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಅದು ಸೈಲೆಂಟಾಗಿ ಶುರು ಆಗಿ ಪಾಪ ಆಕೆ ಏನು ಮಾಡಲ್ಲ, ಆದರೂ ಅನುಮಾನಗಳು ಜಾಸ್ತಿ ಆಗಿ ಅದು ಡಿವೋರ್ಸ್ ತೊಗೊಂಡ್ಬಿಡ್ತಾರೆ. ಡಿವೋರ್ಸ್ ತೊಗೊಳ್ಳೋದೇನು ದೊಡ್ಡ ಕಷ್ಟ ಅಲ್ಲ. ಪೇಪರ್ ನೋಡ್ತೇವೆ, ಅನುಮಾನಗಳಿಂದ ಒಬ್ಬರ ಮೇಲೆ ಒಬ್ಬರು ಕೊಂದುಕೊಳ್ಳೋ ಸ್ಥಿತಿ ಬರ್ತಾ ಇದೆ. ಇದು ಟೂ ಮಚ್ ಆಗ್ತಾ ಇದೆ. ಒನ್ಸ್ ಅಪಾನ್ ಅ ಟೈಮ್ ಡೈವರ್ಸ್ ಎಲ್ಲೋ ಯಾರೋ ಒಬ್ಬರು ತಗೊಳ್ತಿದ್ರು. ಈಗ ಡೈವರ್ಸ್ ನಾರ್ಮಲ್ ಆಗಿಬಿಟ್ಟಿದೆ. ಈಗ ಒಬ್ಬರನ್ನೊಬ್ಬರು ಪಾರ್ಟ್ನರ್ನ ಕೊಂದುಕೊಳ್ಳೋದು ರ್ಯಾರಾಗಿ ಕಾಣ್ತದೆ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಹಲ್ಲೆ ಮಾಡಿ ಕೊಲ್ಲುವುದು. ಇನ್ನು ಕೆಲವಿನ ದಿನದಲ್ಲಿ ನೆಕ್ಸ್ಟ್ ಜನ್ ಆಲ್ಫಾ, ಜನ್ ಬೀಟಾ ಅದು ಕಾಮನ್ ಆಗಿಬಿಡುತ್ತೇನೋ. ಯಾಕೆಂದರೆ ನಮ್ಮ ಸಿಸ್ಟಮ್ ನೋಡ್ತಾ ಇದ್ರೆ ಅದೇ ರೀತಿಯಾಗಿದೆ. ಸೊ ಇದು ಸೂರ್ಯನ ರೋಲ್. ಇದು ತುಂಬ ದೊಡ್ಡದಾದ ಕಾರಣ ಇದನ್ನು ಪ್ರಾರಂಭದಲ್ಲಿ ಹೇಳಲಿಲ್ಲ. ಅದಕ್ಕೆ ಸೂರ್ಯ ವಿವಾಹಕ್ಕೆ ಚಿಂತನೆ ಮಾಡೋ ಕಾಲಕ್ಕೆ ಮಾತ್ರ ತುಂಬ ಎಚ್ಚರಬೇಕು. ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ. ಈಗೋ ಇರುತ್ತೆ, ಡಾಮಿನೆನ್ಸ್ ಇರುತ್ತೆ, ಇಬ್ಬರಲ್ಲಿ ಯಾರೋ ಒಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಅಡ್ಜಸ್ಟ್ ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್. ಎರಡನೇದು, ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ, ಸಮಯ ಕಡಿಮೆ ಇದೆ, ಜಸ್ಟ್ ಉಪೋದ್ಘಾತವನ್ನು ಹೇಳ್ತೇನೆ. ಕಳತ್ರ ಸ್ಥಾನವನ್ನು ನಾವು ಹೇಗೆ ನೋಡಬೇಕು? ನಾವು ವಿದ್ಯಾಸ್ಥಾನವನ್ನು ನೋಡಿದ್ವಲ್ಲ, ಅದೇ ವಿದ್ಯಾಸ್ಥಾನ, ಉದ್ಯೋಗ, ಇದನ್ನು ಹೇಗೆ ನೋಡಿದ್ವು ಅದೇ ರೀತಿ ಕಳತ್ರ ಸ್ಥಾನವನ್ನು ಕೂಡ ನೋಡ್ತೇವೆ. ವೈವಾಹಿಕ ಜೀವನ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಮುಖ್ಯ. ನಾವೇನು ಮಾಡ್ತೇವೆ, ಕಳತ್ರ ಸ್ಥಾನಬಲ, ಕಳತ್ರ ಕಾರಕ ಬಲ, ಕಳತ್ರ ಆಧಿಪತ್ಯ ಬಲ, ಈ ಮೂರನ್ನು ನೋಡ್ತೇವೆ. ಪ್ರಶ್ನೆಗೆ ತಕ್ಕಂತೆ ನೀವು ಯಾವುದನ್ನು ನೋಡಬೇಕು ಅಂತ ತಿಳ್ಕೊಳ್ಬೇಕು. ಕಳತ್ರ ಸ್ಥಾನಬಲ ಏನು ಸೂಚನೆ ಮಾಡ್ತದೆ? ಈ ಸಪ್ತಮ ಸ್ಥಾನ ಅಂತಂದ್ರೆ ಏನು? ಗಂಡ ಅಥವಾ ಹೆಂಡತಿ ಅವರ ಲಗ್ನ ಅಂತ ಅರ್ಥ. ಲಗ್ನ ಅಂತಂದ್ರೆ ನನ್ನ ಬಗ್ಗೆ ಹೇಳುತ್ತೆ. ಸಪ್ತಮ ಸ್ಥಾನ ಪಾರ್ಟ್ನರ್ ಬಗ್ಗೆ ಹೇಳುತ್ತೆ. ಎರಡನೇದು, ವೈವಾಹಿಕ ಜೀವನ ಹೇಗಿರುತ್ತೆ, ವೈವಾಹಿಕ ಜೀವನದ ವಾತಾವರಣ ಹೇಗಿರುತ್ತೆ ಅಂತ ಸೂಚನೆ ಮಾಡುತ್ತದೆ. ಪಾರ್ಟ್ನರ್ ಆದವಳು ಅಥವಾ ಆದವನು ಯಾವ ಮನೆತನದಲ್ಲಿ ಬೆಳೆದಿರ್ತಾಳೆ, ಅವಳ ಹವ್ಯಾಸ ಏನು, ಅವರ ವಾತಾವರಣ ಹೇಗಿದೆ, ಆಮೇಲೆ ನನ್ನ ಇಬ್ಬರ ವೈವಾಹಿಕ ಜೀವನ ಮುಂದೆ ಹೇಗೆ ನಡೆಯುತ್ತೆ. ಇಷ್ಟು ದಿನ ನಡೆಯೋದು ಒಂದು ರೀತಿ, ವಿವಾಹ ಆದಮೇಲೆ ಹೇಗೆ ನಡೆಯುತ್ತೆ,
ಭಾಳ ಜನ ಅಯ್ಯೋ ಮದುವೆ ಆಯ್ತು ರೀ, ನನ್ನ ಮಗ ಮಗಳು ಬದಲಾಗ್ಬಿಟ್ರಿ, ನಮ್ಮನ್ನು ಮಾತಾಡಿಸೋದೇ ಇಲ್ಲ, ಅವ್ರ ವಾತಾವರಣವೇ ಸಪ್ರೇಟ್ ಆಗಿಬಿಡ್ತದೆ. ಅದು ಕಳತ್ರ ಸ್ಥಾನ ಬಲ ಸೂಚನೆ ಮಾಡ್ತದೆ. ಅವರು ಯಾವ ರೀತಿಯಾದಂಥ ವಾತಾವರಣದಲ್ಲಿ ಬೆಳೀತಾರೆ, ಅವರ ವೈವಾಹಿಕ ಜೀವನ ಸ್ಥಿತಿ ಹೇಗಿರುತ್ತೆ ಅಂತಂಬುದು ಕಳತ್ರ ಸ್ಥಾನ ಹೇಳ್ತದೆ. ಎಷ್ಟೋ ಪ್ರಾಬ್ಲಮ್ಸಿಗೆ ಸ್ಥಾನವೇ ಕಾರಣ ಆಗ್ತದೆ. ಎರಡನೇದು ಕಾರಕ ಬಲ. ಕಾರಕ ಬಲ ಈಗ ವಿದ್ಯಾಕಾರಕ ಏನು ಸೂಚನೆ ಮಾಡ್ತಾನೆ? ಬುದ್ಧಿಯನ್ನು ಸೂಚನೆ ಮಾಡ್ತಾನೆ. ತುಂಬ ಬುದ್ಧಿ ತಂದುಕೊಟ್ಟು ಚೆನ್ನಾಗಿ ಓದ್ತಾನೆ. ಅದೇ ರೀತಿ ಶನಿ ಉದ್ಯೋಗಕಾರಕ. ಶನಿ ಚೆನ್ನಾಗಿತ್ತು ಅಂತ ಬಲಿಷ್ಠವಾಗಿದೆ ಅಂದ್ಕೊಳ್ಳಿ, ಟೂ ಮಚ್ ಆಫ್ ಸ್ಕಿಲ್ ಇರುತ್ತೆ. ಒಳ್ಳೆ ಸ್ಕಿಲ್ ಇದ್ದವನು ಏನು ಬೇಕಾದ್ರೂ ಮಾಡಬಲ್ಲ. ಸೂರ್ಯ ಬಲಿಷ್ಠವಾಗಿದ್ರೆ ಒಳ್ಳೆ ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅದೇ ರೀತಿ ಶುಕ್ರ ಬಲಿಷ್ಠವಾಗಿದ್ರೆ ಒಳ್ಳೆ ಆಕರ್ಷಣ ಶಕ್ತಿ ಇರುತ್ತೆ ಅವನಿಗೆ. ಪ್ಲಸ್ ಶುಕ್ರ ಏನು ಸೂಚನೆ ಮಾಡ್ತಾನೆ? ಸೆಕ್ಷುವಲ್ ಆಕ್ಟಿವಿಟಿ ಸೂಚನೆ ಮಾಡ್ತಾನೆ. ಸುಖ. ಶುಕ್ರ ಎಷ್ಟು ಬಲವಾಗಿದ್ದಾನೋ ಅಷ್ಟು ಸುಖವಾಗಿರ್ತಾನೆ, ಅಷ್ಟು ಸುಖವನ್ನು ಪಡಿತಾನೆ ಅಂತ ಅರ್ಥ. ಸೊ ಇಂಟರ್ನಲ್ ಆಗಿ ಮದುವೆ ಮಾಡುವಂತಹ ಉದ್ದೇಶ ಇವತ್ತಿನ ಕಾರಣ ಮೈಥುನಕ್ಕೋಸ್ಕರವೇ, ಧರ್ಮವನ್ನು ಎತ್ತಲಿಕ್ಕೋಸ್ಕರ ಅಲ್ಲ. ಮದುವೆ ಮಾಡೋ ಕಾಲಕ್ಕೆ ಅಯ್ಯೋ ಅವರಿಬ್ಬರು ಮದುವೆ ಮಾಡಿಕೊಂಡು ಸುಖವಾಗಿದ್ದು ಇದ್ರೆ ಸಾಕು, ಎರಡು ಮಕ್ಕಳನ್ನು ಹಡಿದ್ರೆ ಸಾಕು. ಇವತ್ತು ಮಕ್ಕಳು ಕೂಡ ಹೋಯ್ತು, ಅವರಿಬ್ಬರು ಚೆನ್ನಾಗಿದ್ರೆ ಸಾಕು, ಸುಖವಾಗಿದ್ರೆ ಸಾಕು. ಇಲ್ಲಿ ಸುಖ ಅಂತಂಬೋದು ಎಕ್ಸ್ಪೆಕ್ಟ್ ಮಾಡೋದೇನು ವಿವಾಹದಲ್ಲಿ? ಅದೇ, ಅದು ಬಲಿಷ್ಠವಾಗಿರಬೇಕು. ಸೊ ಯಾರು ಮೇಲಿಗೆ ಹೇಳಿಕೊಳ್ಳಿಕ್ಕೆ ಹೇಸಿಗೆಯಾಗಿದ್ರು ಕೂಡ ಉದ್ದೇಶ ಮಾತ್ರ ಅದೇ, ಎಲ್ಲರಿಗೂ ಗೊತ್ತು. ಶುಕ್ರ ಬಲಿಷ್ಠವಾಗಿದ್ದರೆ ಅವರ ವಿವಾಹದ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೋಸ್ಕರ ನಾವು ವಿವಾಹವನ್ನು ಮಾಡಿಕೊಳ್ತೇವೋ ಅದರ ಸುಖ ತುಂಬ ಚೆನ್ನಾಗಿರುತ್ತೆ. ಆ ಸುಖ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಬಾಂಡಿಂಗ್ ಎಂಬುದು ಫಿಕ್ಸ್ ಆಗಿಬಿಡ್ತದೆ. ಹುಡುಗಿಗೆ ಅಪ್ಪ ಅಮ್ಮ ಕಾಣಲ್ಲ, ಹುಡುಗನಿಗೆ ಈ ಕಡೆ ಅಪ್ಪ ಅಮ್ಮ ಕಾಣಲ್ಲ, ಸಮಾಜ ಕಾಣಲ್ಲ, ಅಷ್ಟು ಡೀಪಾಗಿ ಹೊರಟೋಗ್ತಾರೆ. ಶುಕ್ರ ಬಲಹೀನವಾಗಿದ್ದರೆ ಆಕರ್ಷಣೆ ಇರಲ್ಲ, ಇಬ್ಬರಿಗೂ ಕೂಡ ವೈವಾಹಿಕ ಜೀವನದ ಮೇಲೆ ಆಸಕ್ತಿ ಬರೋದೇ ಇಲ್ಲ. ಏನೋ ಸಮಾಜಕ್ಕೋಸ್ಕರ ಗಂಡ ಹೆಂಡತಿ ಅಂತ ಅಂದ್ಕೊಳ್ಬೇಕು ಅಂತ ಇರ್ತಾರೆ. ಇವತ್ತು ಸಮಾಜ ಕೂಡ ಮೈನಸ್ ಆಗಿರೋದ್ರಿಂದ ಬೇಡವೇ ಬೇಡ, ಮದುವೆ ಬೇಡ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಭಾಳ ಜನ ಇರ್ತಾರೆ. ಗಂಡಾಗಲಿ ಹೆಣ್ಣಾಗಲಿ, ಮದುವೆ ಬೇಡಪ್ಪ ನನಗೆ, ಯಾಕೆ ಎಲ್ಲ ಕಡೆ ನೋಡ್ತಾನೆ ಇದ್ದೀವಿ. ಯಾಕೆಂದರೆ ಒಳಗೆ ಸೆಳೆತ ಇದ್ದರೆ ಆಟೋಮೆಟಿಕ್ ಮದುವೆ ಮಾಡಿಕೊಡ್ತಾರೆ. ಬಹಳ ಜನಕ್ಕೆ ಸೆಳೆತ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಇಂಟರ್ ಕೋರ್ಸ್ ಆಗಲಿ, ಇಂಟಿಮೇಟ್ ಆಗಲಿ ಅದೆಲ್ಲ ಬೇಕು ಅಂತಲೇ ಅನ್ಸೋದಿಲ್ಲ ಅವರಿಗೆ. ಹಾಗಾಗಿ ಅವರು ಮದುವೆ ಮಾಡಿಕೊಳ್ಳೋದೇ ಇಲ್ಲ. ಹಿಂದೆ ಸಮಾಜದ ಒತ್ತಾಯದಿಂದ ಮಾಡಿಕೊಳ್ತಿದ್ರು, ಇಲ್ಲ ಈಗ. ಸೊ ಕಳತ್ರ ಕಾರಕ ಬಲ ಚೆನ್ನಾಗಿದ್ದರೆ ತುಂಬ ದಾಂಪತ್ಯ ಜೀವನ ತುಂಬ ಸುಖವಾಗಿರುತ್ತೆ. ಶುಕ್ರ ವೀಕ್ ಆಗಿದ್ರೆ ದಾಂಪತ್ಯ ಜೀವನ ವೀಕ್ ಆಗಿಬಿಡ್ತದೆ. ಆ ವೀಕ್ ಆದಾಗ ಏನಾಗುತ್ತೆ? ಇಬ್ಬರಿಗೂ ವೀಕ್ ಆದರೆ ಪರವಾಗಿಲ್ಲ, ಒಬ್ಬರಿಗೆ ವೀಕ್ ಆಯ್ತು ಅಂತ ಇದ್ರೆ ಇನ್ನೊಂದೇನಾಗುತ್ತೆ? ಅಫೇರ್ಸಿಗೆ ಹೋಗುತ್ತೆ. ಯಾಕಂದ್ರೆ ಈ ಕಡೆ ಸುಖ ಇಲ್ಲ, ಸುಖ ಬೇರೆ ಕಡೆ ನೋಡ್ಕೊಳ್ಳೋಣ, ಅದು ಗಂಡಾಗಲಿ ಹೆಣ್ಣಾಗಲಿ ಬೇರೆ ಕಡೆ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಆ ಸಂಸಾರ ವಿಚ್ಛಿನ್ನವಾಗ್ತದೆ. ಅದಕ್ಕೆ ಕಳತ್ರ ಕಾರಕವೆಲ್ಲ ತುಂಬ ಚೆನ್ನಾಗಿರಬೇಕು. ನಾವು ಹಿಂದಿನ ಸ್ಥಿತಿಯಲ್ಲಿಲ್ಲ. ಹಿಂದೆ ಧರ್ಮ ವಿವಾಹಗಳಲ್ಲಾದರೆ ಧರ್ಮ ಅಂತ ಅಂಬೋದೊಂದು ಬೌಂಡ್ರಿ ಇರ್ತದೆ. ನಿಮಗೆ ಇಂಟ್ರೆಸ್ಟ್ ಇದ್ರೂ ಇಲ್ಲದೇ ಇದ್ರೂ, ಗಂಡ ವಿವಾಹಕ್ಕೆ ಯೋಗ್ಯ ಆದ್ರೂ ಯೋಗ್ಯ ಆಗದೇ ಇದ್ರೂ ಜೊತೆಗೇ ಇರ್ತಿದ್ರು. ಆದರೆ ಈಗ ಹಾಗಿಲ್ಲ. ನೀವು ಭೀಷ್ಮಾಚಾರ್ಯರು ನೋಡಿ, ಭೀಷ್ಮಾಚಾರ್ಯರು ಅಂಬಿಕಾ, ಅಂಬಾಲಿಕಾ 3 ಜನ ಕರ್ಕೊಂಡ್ಬಂದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾರೆ. ಆ ವಿಚಿತ್ರ ವೀರ್ಯ ರೋಗಗ್ರಸ್ತ, ಅವನು ಸಾಂಸಾರಿಕ ಜೀವನಕ್ಕೆ ಕೆಲಸಕ್ಕೆ ಬರೋದಿಲ್ಲ, ಆದರೂ ಮದುವೆ ಮಾಡ್ತಾರೆ. ಮತ್ತೆ ವೇದವ್ಯಾಸರ ವರಪ್ರಸಾದದಿಂದ ಏನಾಗುತ್ತೆ? ಮಕ್ಕಳಾಗ್ತಾರೆ. ಆದರೂ ಅವರು ಅವರ ಮಕ್ಕಳಿಗೆ ರೋಲ್ ಮಾಡಲಾಗಿ ಗಂಡನ ಜೊತೆ ಇದ್ದಷ್ಟು ದಿನ ಅವನ ಜೊತೆ ಇದ್ದರು, ಆರಾಮಾಗಿತ್ತು. ಅದೇ ಈಗಿನ ಕಾಲ ಸಾಧ್ಯವೇ ಆಗೋದಿಲ್ಲ. ರಾಕ್ಷಸ ವಿವಾಹ ಇಲ್ಲವೇ ಇಲ್ಲ. ಈಗ ಬಲವಂತ ಮಾಡೋದು ಎಲ್ಲಿದೆ? ಇಲ್ಲ. ಒಂದು ವೇಳೆ ಮದುವೆ ಆದ ಮೇಲೆ ಕೂಡ ಹುಡುಗ ಏನಾದರೂ ಸ್ವಲ್ಪ ಕೆಲಸಕ್ಕೆ ಬರೋದಿಲ್ಲ ಅಥವಾ ಹುಡುಗಿಗೆ ಇದು ಇಂಟ್ರೆಸ್ಟೇ ಇಲ್ಲ ಅಂತಂದಾಗ ಇಮ್ಮಿಡಿಯೇಟ್ಲಿ ಡೈವರ್ಸ್ ಫೈಲ್ ಮಾಡಿಬಿಡ್ತಾರೆ. ಡೈವರ್ಸ್ ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ, ಅಯ್ಯೋ ಸುಮ್ಮನೆ ಬೇಕಾದಷ್ಟು ಹಣ ಇದೆ, ಯಾಕೆ ಬಿಟ್ಕೋಬೇಕು ಅಂತ ಹೇಳಿ ಅದನ್ನು ಹಾಗೆ ಇಟ್ಟುಕೊಂಡು ಹೊರಗಡೆ ವ್ಯವಹಾರ ಶುರು ಮಾಡಿಬಿಡ್ತಾರೆ. ಅವಕಾಶ ಇದ್ದರೆ ಡೈವರ್ಸು, ಅವಕಾಶ ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕೊಟ್ಟೋಗುತ್ತೆ. ಹಾಗಾಗಿ ಶುಕ್ರ ತುಂಬ ಪ್ರಧಾನ. ಶುಕ್ರ ನೀಚ ಆದರೆ, ಅಸ್ತಂಗತ ಆದರೆ 6, 8, 12, 6, 8 ಮನೆ, 12 ಬೇಡ, 6, 8 ಮನೆಗಳಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಬಲಹೀನವಾಗಿದೆ ಅಂತ ಅರ್ಥ. ಸ್ವಲ್ಪ ಶುಭಗ್ರಹಗಳ ಸಂಬಂಧ ಬಂದರೆ ಓಕೆ. ಯಾವ ಥರದ ಶುಭಗ್ರಹಗಳ ಸಂಬಂಧ ಇಲ್ಲದೆ ನೀಚ, ಅಸ್ತಂಗತ, 6, 8 ಮನೆಯಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಈ ಸಾಂಸಾರಿಕ ಜೀವನದಲ್ಲಿ
ಆಸಕ್ತಿ ಕಡಿಮೆ ಇರುತ್ತೆ ಅಂತ ಹೇಳಿ. ಇರೋದಿಲ್ಲ ಅಂತ ನಾವು ಹೇಳಿಕ್ ಬರೋದಿಲ್ಲ, ನಾವು ದೈವಾಂಶ ಸಂಭೂತರಲ್ಲ. ಆಸಕ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ತೇವೆ. ಆ ಜೀವನ ಸಂತೋಷವಾಗಿ ನಡೆಸಬೇಕಾದ್ರೆ ಯಾವ ತರ ಆಸಕ್ತಿ ಬೇಕೋ ಆ ಆಸಕ್ತಿ ಇಲ್ಲ ಅಂತ ಹೇಳ್ತೇವೆ. ಮೂರನೇದು ಕಳತ್ರಾಧಿಪತಿ ಬಲ. ಕಳತ್ರಾಧಿಪತಿ ಬಲ ಅಂದ್ರೆ ಏನು? ನಾವು ಒಂದು ಹೆಂಡತಿ ಅಥವಾ ಗಂಡ ಮದುವೆ ಮಾಡ್ಕೊಳ್ಳೋರು ಹೀಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವಳು ಇಷ್ಟು ಚೆನ್ನಾಗಿರ್ಬೇಕು, ಇಷ್ಟು ಓದಿರ್ಬೇಕು, ಈ ಥರ ನಾನು ನಡ್ಕೊಳ್ಬೇಕು. ಅವು ಪ್ರತಿಯೊಬ್ಬರಿಗೂ ಒಂದು ಫ್ಯಾಂಟಸಿ ಇರುತ್ತೆ, ಆಂಬಿಷನ್ ಇರ್ತದೆ. ಸಿನಿಮಾಗಳು ನೋಡ್ತಾರೆ, ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ. ಹಾಗಾಗಿ ಅವ್ರು ಏನೋ ಒಂದು ಡಿಸೈರ್ ಇಟ್ಕೊಂಡಿರ್ತಾರಲ್ಲ, ಈ ರೀತಿ ಬೇಕು ಅಂತ. ಅದು ಪಡಿಬೇಕಾದ್ರೆ ಪುಣ್ಯ ಬೇಕು. ಕಳತ್ರಾಧಿಪತ್ಯ ಬಲ ಚೆನ್ನಾಗಿತ್ತು, ಬಲಿಷ್ಠವಾಗಿತ್ತು ಅಂತಂದ್ರೆ ಇವನ ರಿಕ್ವೈರ್ಮೆಂಟ್ ಏನಿರ್ತದೆ ಅದು ಫುಲ್ಫಿಲ್ ಆಗುತ್ತೆ. ಅವನಿಗೆ ಎಂಥ ಹೆಂಡತಿ ಬೇಕು ಅಂತ ಇರ್ತೀವಿ, ಮ್ಯಾಕ್ಸಿಮಮ್ ಅದೇ ಕ್ವಾಲಿಟೀಸ್ ಇರುವಂಥ ಹೆಣ್ಣು ಅಥವಾ ಗಂಡು ಸಿಗ್ತಾರೆ. ಅಂದರೆ ಪುಣ್ಯ ಇದ್ದರೆ ಸಾಧ್ಯ. ದುಡ್ಡಿದ್ರೆ ಏನಾದರೂ ಕೊಂಡ್ಕೋಬೋದು. ಹಾಗೆ ಪುಣ್ಯ ಇದ್ದರೆ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದ್ರು ಅದು ಪಡ್ಕೊಳ್ಬೋದು. ಕಳತ್ರಾಧಿಪತ್ಯ ಬಲ ವೀಕ್ ಆಗಿದ್ದರೆ ನಿಮಗೆ ಯಾವುದು ಬೇಕೋ ಆ ರೀತಿಯಾದಂಥ ವ್ಯವಸ್ಥೆ ಇರುವಂಥ ಹುಡುಗ ಅಥವಾ ಹುಡುಗಿ ಸಿಗುವುದು ಕಷ್ಟ. ಮೂರು ನೋಡಿ, ಸ್ಥಾನಬಲ ವಿವಾಹಾನಂತರ ಜೀವನ ವಾತಾವರಣ ಹೇಗಿರುತ್ತೆ ಅಂತ ಹೇಳುತ್ತೆ, ಅಥವಾ ಪಾರ್ಟ್ನರ್ ಬೆಳೆದಂಥ ವಾತಾವರಣ ಹೇಗಿದೆ ಅಂತ ಹೇಳುತ್ತೆ. ಕಳತ್ರ ಕಾರಕ ಅಂತರಂಗದಲ್ಲಿ ವಿವಾಹದ ಉದ್ದೇಶಕ್ಕೆ ಅವನ ಬಲ ಏನು ಅಂತಂಬುದು ಸೂಚನೆ ಮಾಡ್ತದೆ. ಕಳತ್ರಾಧಿಪತ್ಯ ಬಲ ಬಾಹ್ಯ, ಇವನ್ ರಿಕ್ವೈರ್ಮೆಂಟ್ಸ್ ಏನಿರ್ತದೆ ಆ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂತೆ ಹುಡುಗ ಅಥವಾ ಹುಡುಗಿ ಸಿಗ್ತಾಳ. ಬಲಿಷ್ಠವಾಗಿತ್ತು ಅಂತ ಅಂದ್ಕೊಳ್ಳಿ, ಒಳ್ಳೆ ದಶೆ ಬಂತು ಅಂದ್ಕೊಳ್ಳಿ, ಮದುವೆ ಕೂಡ ಇವ್ರು ಪ್ರಯತ್ನ ಮಾಡೋದಕ್ಕೆ ಬೇಕಾಗಿಲ್ಲ, ಆಟೋಮೆಟಿಕ್ ಮದುವೆ ಆಗುತ್ತೆ. ವೀಕ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಇವ್ರಿಗೆ ಅವಾಗೇನೋ ಇವ್ರಿಗೆ ಬೇಕಾದ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಸ್ಕಿಪ್ ಮಾಡ್ತಾ ಹೋಗ್ತಾರೆ. ಈ ಹುಡುಗಿ ಬೇಡ, ಈ ಹುಡುಗಿ ಬೇಡ ನೋಡ್ಕೊಂತ ಹೋಗ್ತಾರೆ. 2-3 ವರ್ಷ ವೆಯ್ಟ್ ಮಾಡ್ಬೇಕಾಗತ್ತೆ. ಕೊನೆಗೆ ಯಾವುದೋ ಒಂದು ಮಾಡ್ಕೊಳ್ತಾರೆ, ಲೇಟ್ ಆಗುತ್ತೆ. ಅದೇ ಆಧಿಪತ್ಯ ಬಲ ಇತ್ತಂದ್ರೆ ಲೇಟ್ ಅಂಬೋದೇನಿಲ್ಲ, ಬೇಗ ಸಿಗತ್ತೆ. ಸೊ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ಮೂರು ವಿಚಾರಗಳನ್ನ ಸೂಚನೆ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಈ 3 ಕೇಸ್ ಸ್ಟಡಿ ಮಾಡೋಣ. ಒಂದು ಕೇಸಲ್ಲಿ ಸ್ಥಾನಬಲ ವೀಕ್ ಆಗಿದೆ ಅಂದ್ರೆ ಪಾಪಗ್ರಹಗಳಿರೋದು, ಪಾಪಗ್ರಹಗಳು ನೋಡೋದು ಅಂತ ಅಂದುಕೊಳ್ಳಿ. ಕಾರಕ ಬಲ ಚೆನ್ನಾಗಿದೆ, ಆಧಿಪತ್ಯ ಬಲ ಚೆನ್ನಾಗಿದೆ. ಸೊ ಏನಾಗುತ್ತೆ ಈ ಸ್ಥಿತಿಯಲ್ಲಿ, ಒಬ್ಬ ಹುಡುಗ ಅಂತ ತಿಳ್ಕೊಳ್ಳೋಣ, ಅವನೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಈ ರೀತಿಯಾದಂಥ ಹುಡುಗಿ ಬೇಕು. ಸಕಾಲದಲ್ಲಿ ಹುಡುಗಿ ಸಂಬಂಧಗಳು ಬಂತು, ಹುಡುಗಿ ಏನು ರಿಕ್ವೈರ್ಮೆಂಟ್ಸ್ ಬೇಕೋ ಆ ರಿಕ್ವೈರ್ಮೆಂಟ್ಸ್ ಇರುವಂಥ ಹುಡುಗಿ ಸಿಕ್ಕಿದ್ಲು. ಅವರಿಬ್ಬರು ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ, ಅಂದರೆ ದಾಂಪತ್ಯ ಜೀವನ ಚೆನ್ನಾಗಿದೆ. ಕಳತ್ರ ಸ್ಥಾನ ಬಲ ವೀಕ್ ಆಗಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇತ್ತು. ಇವ್ರ ವಿಚಾರಕ್ಕಲ್ಲದೆ ಬೇರೆಯವ್ರ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ತಾರೆ. ಮನೆ ವಿಚಾರಕ್ಕಾಗಲಿ, ಮಕ್ಕಳ ವಿಚಾರಕ್ಕಾಗಲಿ, ಉದ್ಯೋಗ ವಿಚಾರಕ್ಕಾಗಲಿ, ಆಟಿಟ್ಯೂಡ್ ವಿಚಾರಕ್ಕಾಗಲಿ, ಈ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ಳೋದು ಜಾಸ್ತಿ. ಬಟ್ ಇವ್ರಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಇರುವಂಥ ಹುಡುಗಿ ಅಥವಾ ಹುಡುಗ ಬಂದಿದ್ದಾನೆ, ಇವರಿಗೆ ದಾಂಪತ್ಯ ಜೀವನದಲ್ಲಿ ತುಂಬ ಹ್ಯಾಪಿನೆಸ್ ಇದೆ. ಅಟ್ ದ ಸೇಮ್ ಟೈಮ್ ಈಗೋ ಕ್ಲಾಶಸ್ ಕೂಡ ಇರುತ್ತೆ, ವಾತಾವರಣ ನೆಮ್ಮದಿಯಾಗಿರೋದಿಲ್ಲ. ಇನ್ನು ಸೆಕೆಂಡ್ ಕೇಸ್ ನೋಡೋಣ. ಕಳತ್ರ ಸ್ಥಾನಬಲ ಚೆನ್ನಾಗಿದೆ, ಕಾರಕ ಬಲ ವೀಕ್ ಆಗಿದೆ, ಆಧಿಪತ್ಯ ಬಲ ಚೆನ್ನಾಗಿದೆ. ಆಧಿಪತ್ಯ ಬಲ ಚೆನ್ನಾಗಿರೋದ್ರಿಂದ ಇವನಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಇರುವಂಥ ಹುಡುಗಿ ಅಥವಾ ಹುಡುಗ ಸಿಗ್ತಾರೆ. ಸ್ಥಾನ ಬಲ ಚೆನ್ನಾಗಿರೋದ್ರಿಂದ ಕೂಡ ವೈವಾಹಿಕ ಜೀವನ ಚೆನ್ನಾಗಿ ನಡೀತದೆ. ಅಂದರೆ ವಾತಾವರಣ ಚೆನ್ನಾಗಿದೆ, ಬೆಳೆದಂಥ ವಾತಾವರಣವು, ಮದುವಾದ ಮೇಲೆ ಅತ್ತೆ ಮಾವ ನೋಡಿಕೊಳ್ಳೋ ವಾತಾವರಣವು ಎಲ್ಲ ಚೆನ್ನಾಗಿದೆ. ಕಳತ್ರ ಕಾರಕ ಬಲ ಬಲಹೀನವಾಗಿದ್ದರೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂಬೋದು ಇರೋದಿಲ್ಲ, ಅದು ಕಷ್ಟವೇ. ಅದು ಒಂದೊಂದ್ಸಲ ಅಂದರೆ ರಿಕ್ವೈರ್ಡ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇರೋದೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಇಲ್ಲವೇ ಇಲ್ಲ, ಕೆಲವೊಮ್ಮೆ ಇಲ್ಲವೇ ಇಲ್ಲ ಅಂತ ಕೂಡ ಅಂದ್ಕೊಳ್ಬೋದು. ಇಲ್ಲವೇ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಡೈವರ್ಸ್ ತಗೊಳ್ತಾರೆ. ಇಲ್ಲ ಅಂತಂದ್ರೆ ಏನೋ ಎಲ್ಲರ ಜೊತೆ ಎಲ್ಲರಿದ್ದಂಗೆ ಗಂಡ ಹೆಂಡತಿ ಇರ್ತಾರೆ. ಸ್ಪೆಷಲ್ ಆಗಿ ಒಬ್ಬರ ಮೇಲೆ ಒಬ್ಬರಿಗೆ ಅಟ್ರಾಕ್ಷನ್ ಏನೂ ಇರೋದಿಲ್ಲ, ಈ ರೀತಿ ಹೇಳ್ಬೋದು. ಥರ್ಡ್ ಕೇಸ್, ಸ್ಥಾನ ಬಲ ಚೆನ್ನಾಗಿದೆ, ಕಾರಕ ಬಲ ಚೆನ್ನಾಗಿದೆ, ಆಧಿಪತ್ಯ ಬಲ ವೀಕ್ ಆಗಿದೆ. ಇಲ್ಲೇನಾಗುತ್ತೆ, ರಿಕ್ವೈರ್ಮೆಂಟ್ಸ್ ಇವ್ರಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಇರುವಂಥ ಹುಡುಗ ಅಥವಾ ಹುಡುಗಿ ಸಿಗದೇ ಇರ್ಬೋದು, ಸಕಾಲದಲ್ಲಿ ಮದುವೆ ಆಗದೇ ಇರ್ಬೋದು, ಡಿಲೇ ಆಗ್ಬೋದು. ಆದರೆ ಒಮ್ಮೆ ಮದುವೆ ಆದರೆ ಕಳತ್ರ ಕಾರಕ ಬಲ ಚೆನ್ನಾಗಿರೋದ್ರಿಂದ ತುಂಬ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ.
ಸ್ಥಾನಬಲ ಚೆನ್ನಾಗಿರೋದ್ರಿಂದ ಅವರಿಬ್ಬರು ಒಬ್ಬರನ್ನೊಬ್ಬರು ಅವರ ಆಟಿಟ್ಯೂಡ್ಸ್ ಎಲ್ಲ ಕೂಡ ಮ್ಯಾಚ್ ಆಗಿ ಒಬ್ಬರನ್ನೊಬ್ಬರು ಆನಂದವಾಗಿ ಮುಂದೆ ಹೋಗ್ತಾರೆ. ಬಟ್ ಏನಾಗುತ್ತೆ, ಈ ಕೇಸಲ್ಲಿ ಡಿಲೇ ಆಗ್ತದೆ. ಪ್ಲಸ್ ಇವನು ಏನು ಅಂದ್ಕೊಂಡಿದ್ದಾನೆ ಅಂದುಕೊಂಡೇ ಸಿಗೋದಿಲ್ಲ. ಇವನು ಯಾರನ್ನೋ ಪ್ರೀತಿ ಮಾಡಿದ್ದಾನೆ, 7 ವರ್ಷ ಪ್ರೀತಿ ಮಾಡಿದ, ಅದು ಡಿಸ್ಕನೆಕ್ಟ್ ಆಯಿತು. ಅಪ್ಪ ಅಮ್ಮ ಯಾರೋ ಒಬ್ಬನ ಕೊಟ್ಟು ಮದುವೆ ಮಾಡಿದರು. ನಂತರ ಅವರಿಬ್ಬರು ಒಂದೆರಡು ವರ್ಷ ಅವನಿಗೆ ಇಷ್ಟಪಟ್ಟಂಥ ಹುಡುಗಿನ ಮಾಡಿಕೊಂಡಿಲ್ಲ ಅಂತ ಬಾಧೆ ಇರ್ಬೋದು. ಮತ್ತೆ ಸರಿ ಹೋಗುತ್ತೆ, ಆನಂದವಾಗಿ ಮುಂದೆ ಹೋಗ್ತದೆ, ಮರೆತು ಹೋಗ್ತಾರೆ. ಇದು ಮೂರನ್ನು ಸೂಚನೆ ಮಾಡ್ತದೆ. ಫಸ್ಟ್ ಕೇಸಲ್ಲಿ ಈಗೋ ಕ್ಲಾಶಸ್ ಬರುತ್ತೆ. ಸೆಕೆಂಡ್ ಕೇಸಲ್ಲಿ ದಾಂಪತ್ಯ ಜೀವನದ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಮೂರನೇ ಕೇಸಲ್ಲಿ ಇವರ ರಿಕ್ವೈರ್ಮೆಂಟ್ಸ್ ಬೇಕಾದಂಥ ಸಿಗೋದಿಲ್ಲ. ನಿಮಗೆ ಯಾವುದೇ ಜಾತಕ ಬಂದರೂ ಕೂಡ ಈ ಮೂರಲ್ಲಿ ಯಾವುದೋ ಒಂದು ಲೋಪ ಆಗಿರುತ್ತೆ. 2 ಲೋಪ ಆಯಿತು ಅಂತ ಅಂದ್ಕೊಳ್ಳಿ. ಈಗ ನಾವು ಒಂದೊಂದು ಕೇಸಲ್ಲಿ ಒಂದೊಂದೇ ಲೋಪವನ್ನು ಹೇಳುತ್ತೆ. 2 ಲೋಪ ಆಯ್ತು ಅಂದ್ಕೊಳ್ಳಿ, ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಅದು ಸರ್ವೈವ್ ಆಗೋದು ಕಷ್ಟ. ಯಾವುದೋ ಒಂದು ಲೋಪ ಆದರೆ ಪರವಾಗಿಲ್ಲ. 2 ಲೋಪ ಆಯ್ತಂದ್ರೆ ವೈವಾಹಿಕ ಜೀವನಕ್ಕೆ ಅರ್ಥ ಇಲ್ಲ. ಸಮಾಜಕ್ಕೋಸ್ಕರ ಬಲವಂತವಾಗಿ ಮಾಡಿಕೊಳ್ಳೋದು ಅಥವಾ ಅವನ ಈಗೋ ಪ್ರಾಬ್ಲಮ್ ಇಂದ ಆ ಸಂಬಂಧ ಡೈವರ್ಸ್ ತಗೊಂಡು ಬೇರೆಯವ್ರಿಗೋಸ್ಕರ ಹುಡುಕೋದೋ ಆಗ್ತದೆ. ಇದು ಒಂದು ತಂಬರು. ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಇದು ತುಂಬ ಹೇಳಿದ್ನಲ್ಲ, ವಿವಾಹ ಅಂತಂಬೋದು ತುಂಬ ದೊಡ್ಡ ಕೇಸ್, ದೊಡ್ಡ ಚಾಪ್ಟರ್. ಅದನ್ನು ನೀವು ಸ್ವಲ್ಪ ಎಚ್ಚರದಿಂದ ಜಾತಕವನ್ನು ನೀವು ಸ್ಥೂಲವಾಗಿ ನೋಡಿ ಸಾಕು. ಡೀಪಾಗಿ ಹೋಗಿ ನೋಡೋದು ಬೇಕಾಗಿಲ್ಲ. ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟು ತಿಳ್ಕೊಳ್ಳಿ. ಶುಭವ ಅಶುಭವ ಡೀಪಾಗಿ ಹೋಗಿ ಯಾವ ಗ್ರಹ ಜೊತೆ ಇದ್ರೆ ಏನಾಗುತ್ತೆ ಅಂತ ಅಷ್ಟು ಸೀರಿಯಸ್ ಹೋಗಬೇಡಿ. ಯಾಕೆಂದರೆ ನಾವು ಪ್ರಾರಂಭದಲ್ಲಿ ಕಲಿಯುವ ಹಂತದಲ್ಲಿದ್ದೇವೆ. ಅಷ್ಟು ಸೀರಿಯಸ್ ಹೋಗೋದು ಬೇಕಾಗಿಲ್ಲ. ಕಲಿಯುವ ಹಂತದಲ್ಲಿ ನಾರ್ಮಲ್ ನೀವು ಪ್ರಾಕ್ಟೀಸ್ ಮಾಡಿ ಹೋಗ್ತಾ 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 ನಿಮಗೆ ಆಟೋಮೆಟಿಕಾಗಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಬೇರೆ ಸೂತ್ರಗಳು ಇದೆ, ಅದನ್ನು ನಾನು ಬೇಕಾದ್ರೆ ಹೇಳ್ತೇನೆ. ಇದು ನಾವು ಕಳತ್ರ ಸ್ಥಾನವನ್ನು ಪರಿಶೀಲನೆ ಮಾಡೋ ವಿಚಾರ. ಸೊ ಇದು ಇವತ್ತಿನ ಪಾಠ. ಆಮೇಲೆ ಮತ್ತೆ ಮುಂದಿನ ವಾರ ಒಂದು ಪ್ರಾಕ್ಟೀಸ್ ಮಾಡೋಣ. ಇವತ್ತೆಲ್ಲ ನಾವು ಥಿಯರಿ ಟಾಪಿಕ್ ಹೇಳಿದ್ವಲ್ಲ, ಇನ್ನು ಒಂದು ಪ್ರಾಕ್ಟೀಸ್ ಮಾಡೋಣ. 2 ಜಾತಕಗಳನ್ನು ತಗೊಳ್ಳೋಣ. ಕಳತ್ರ ಸ್ಥಾನವನ್ನು ಹೇಗೆ ನೋಡಬೇಕು, ನಾನು ಸಿಸ್ಟಮ್ಯಾಟಿಕ್ ಆಗಿ ಸಿಕ್ವೆನ್ಷಿಯಲ್ ಆರ್ಡರ್ ಹೇಳ್ಕೊಡ್ತೇನೆ. ನೀವು ಅದೇ ರೀತಿ ನೀವು ಜಾತಕವನ್ನು ಮುಂದುವರಿಸಿದ್ರೆ ಸಾಕು. ಅದಾದ ಮೇಲೆ ಜಾತಕವನ್ನು ನೋಡೋದು ನೆಕ್ಸ್ಟ್ ಹಂತ, ಏನಾದರೂ ದೋಷಗಳೇನಾದರೂ ಇದೆಯಾ. ನಾನು ಹೇಳಿದ್ನಲ್ಲ, ಈಗೋ ಕಾನ್ಫ್ಲಿಕ್ಟ್ಸ್ ಅಂತ ಬರುತ್ತೆ ಅಂತ ಹೇಳಿದೆ. ಈಗೋ ಕಾನ್ಫ್ಲಿಕ್ಟ್ ಆಗೋದಾಗ್ಲಿ, ಅಫೇರ್ಸಿಗೆ ಬರೋದಾಗ್ಲಿ, ಕೆಲವಿನ ದೋಷಗಳು ಹೇಳ್ತಾರೆ. ಕುಜದೋಷ, ಸರ್ಪದೋಷ, ಕಾಲಸರ್ಪದೋಷ, ಮಾಂಗಲ್ಯ ದೋಷ, ಕಳತ್ರ ದೋಷ, ಈ ಥರ ನಾನಾ ವಿಧವಾದ ದೋಷಗಳನ್ನು ನಾವು ಜ್ಯೋತಿಷ್ಯರ ಉಲ್ಲೇಖನೆ ಮಾಡೋದು ನಾವು ನೋಡ್ತಾ ಇದ್ದೇವೆ. ಆ ದೋಷಗಳಂದ್ರೆ ಏನು, ಅದನ್ನು ಹೇಗೆ ಗಮನಿಸಬೇಕು ಅಂತ ನೋಡೋಣ. ಆಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಹೆಂಗೆ ಮಾಡಬೇಕು, ಮ್ಯಾಚ್ ಹೆಂಗೆ ಮಾಡಬೇಕು, ಅದಕ್ಕೆ ಅಷ್ಟಕೂಟಗಳನ್ನು ನೋಡ್ತೇವೆ. ಇಬ್ಬರು ಹೇಳಿದ್ನಲ್ಲ, ಸೂರ್ಯ ಚಂದ್ರ ಇವರಿಬ್ಬರು ಏನು ಹೇಳ್ತಾರೆ, ಮೈಂಡ್ ಸೆಟ್ಟನ್ನು ಹೇಳ್ತಾರೆ, ಪ್ರೀತಿ ಹೇಳ್ತಾರೆ. ಅಷ್ಟಕೂಟಗಳಿಂದ ಏನಾಗುತ್ತೆ, ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟತ್ತಾ ಇಲ್ಲ ಅಂತಂಬೋದು ಅಷ್ಟಕೂಟಗಳಿಂದ ಗೊತ್ತಾಗತ್ತೆ. ಲವ್ ಮಾಡಿಕೊಳ್ತಾರೆ, ಮೇಲೆ ಅವ್ರ ಕನ್ಸೆಪ್ಷನ್ ಬೇರೆ, ಅವ್ರು ಅಂದುಕೊಳ್ತಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಆಪೋಸಿಟ್ ಪಾರ್ಟಿ ನಾಟಕ ಕೂಡ ಮಾಡ್ಬೋದು, ಇವ್ರಿಗೆ ಗೊತ್ತಾಗಲ್ಲ. ಆದರೆ ಅಷ್ಟಕೂಟದಲ್ಲಿ ನಿಜವಾಗಿ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಅದನ್ನು ನಾವು ನಂಬರ್ಸ್ ಮೂಲಕ ಹೇಳ್ತೇವೆ. 18 ಪಾಯಿಂಟ್ಸ್ ಬಂತು, ಇಷ್ಟು ಗುಣಗಳು ಬರಬೇಕು. ಅದೆಲ್ಲ ಏನಂತಂದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಎಷ್ಟು ಲೆವೆಲ್ವರೆಗೂ ಇದೆ, ಆ ಪ್ರೀತಿಯನ್ನು ಮೆಷರ್ ಮಾಡಲಿಕ್ಕೆ ಅಷ್ಟಕೂಟಗಳನ್ನು ನೋಡ್ತೇವೆ. ದೋಷಗಳು, ಅವರಿಬ್ಬರ ಮಧ್ಯೆ ಈಗೋ ಕ್ಲಾಶಸ್ ಏನು ಬರಬಾರದಂತೆ, ಜಗಳ ಬಾರದಂತೆ ದೋಷಗಳನ್ನು ನೋಡ್ತೇವೆ. ಜಾತಕ ಅಂತಂಬೋದು ಅವರಿಬ್ಬರ ಜೀವನದಲ್ಲಿ ಮುಂದೆ ಗಮನ ಹೇಗಿರುತ್ತೆ ಅಂತಂಬೋದು ಜಾತಕ ಹೇಳುತ್ತೆ. ವೈಟೇಜ್ ನಾವು ನೋಡಿದ್ರೆ ಜಾತಕಕ್ಕೆ ಹೆಚ್ಚು ವೈಟೇಜ್ ಕೊಡ್ತೇವೆ, 60% ಕೊಡ್ತೇವೆ. ಆಮೇಲೆ ಈ ದೋಷಗಳಿಗೆ ಒಂದು 20% ವೈಟೇಜ್ ಕೊಡ್ತೇವೆ, 30% ವೈಟೇಜ್ ಕೊಡ್ತೇವೆ. ಆಮೇಲೆ ಅಷ್ಟಕೂಟಗಳಿಗೆ ಒಂದು 10% ವೈಟೇಜ್ ಕೊಡುತ್ತೆ, ಜಾಸ್ತಿ ಕೊಡಲ್ಲ. ಪ್ರೀತಿ ಹುಟ್ಟತ್ತಾ ಇಲ್ಲ, ಹುಟ್ಟಿದ್ರೆ ಮುಂದೆ ಹೋಗೋದು, ಇಲ್ಲದ್ರೆ ಇಲ್ಲ. ಅದರಲ್ಲಿ ಇನ್ನೇನು ಮಾಡ್ಲಿಕ್ಕೆ ಏನೂ ಇಲ್ಲ. ಅದಕ್ಕೆ ಸೆಲೆಕ್ಷನ್ ಪ್ರಾಸೆಸ್. ಪ್ರಾಚೀನ ಕಾಲದಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟತ್ತಾ ಇಲ್ವಂತ ಅಂಬೋದು ಕೂಟಗಳಲ್ಲಿ ನೋಡಿ ಹೇಳ್ಬಿಡ್ತಿದ್ರು. ದಶಕೂಟಗಳು, ಅಷ್ಟಕೂಟಗಳು, ದ್ವಾದಶ ಕೂಟಗಳು ನೋಡಿ ಹೇಳ್ಬಿಡ್ತಿದ್ರು. ಇವತ್ತು ಹಂಗಿಲ್ಲ. ನಾವು 1 ವರ್ಷ ಟ್ರಾವೆಲ್ ಮಾಡ್ತೇವೆ, ನಾವು ಪ್ರೀತಿ ಮಾಡಿ ನೋಡ್ತೇವೆ, ಆಮೇಲೆ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಮಾಡಿ ಕೂಡ ಮತ್ತೆ ಹೊಂಡಕ್ಕೆ ಬಿದ್ದು ಮತ್ತೆ ಕೂಟಗಳು ನೋಡ್ಬೇಕಾಗತ್ತೆ. ಸೊ ಅವರು ಪ್ರೀತಿ ಮಾಡ್ಕೊಂಡ್ಮೇಲೆ ಕೂಟಗಳು ನೋಡಿ ಅಲ್ಲಿ ಮ್ಯಾಚ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅದೊಂದು ಕಷ್ಟ. ಅಯ್ಯೋ ನಾವು 7 ವರ್ಷದಿಂದ ಲವ್ ಅಲ್ಲಿ ಇದ್ದೇವೆ, ಇಲ್ಲಿ ಮ್ಯಾಚ್ ಆಗಿಲ್ಲ ಅಂತ ನಾವೇನು ಮಾಡೋದು. ಅದಕ್ಕೆ ತೋರಿಸೋದು ಬೇಡ. ಏನಾದರೂ ಶಾಂತಿ ಇದ್ರೆ ಹೇಳಿ. ಶಾಂತಿ ಗ್ರಹಗಳಿಗೆ ಮಾಡ್ತಾರೆ, ತಾವು ಶಾಂತಿ ತಗೊಳ್ಬೇಕು. ಅದು ಮಾಡೋದಿಲ್ಲ, ಗ್ರಹಗಳಿಗೆ ಶಾಂತಿ ಆಗಲಿ ಅಂತ ಭಾವಿಸ್ತಾರೆ. ಸೊ ಈ ಥರ ನಾನಾ ರೀತಿಯಾದಂಥ
ವಿಚಾರಗಳು ಬರುತ್ತೆ. ಎಷ್ಟೋ ಮಿತ್ಗಳಿದೆ, ಯಾರ್ದಾರ್ದು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳೋ ಸ್ಥಿತಿ ಇದೆ. ಆದರೆ ಮೂಲಭೂತವಾದಂಥ ಸತ್ಯಶಾಸ್ತ್ರ ಏನಿರುತ್ತೆ ಅಂತ ತಿಳ್ಕೊಂಡ್ರೆ ನಾವು ಅದನ್ನು ಸಮನ್ವಯ ಮಾಡಿಕೊಳ್ತಾ ಹೋಗ್ಬೋದು. ಇದು ಇವತ್ತಿನ ಪಾಠ. ಮತ್ತು ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದಿದ್ದರೆ ನೀವು ಒಂದು 10 ನಿಮಿಷದ ಕಾಲ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.